ಸದಾನಂದ ಬಂಗೇರ ಅವರು ಇವತ್ತು ಮುಖ್ಯ ಅತಿಥಿಯ ನೆಲೆಯಲ್ಲಿ ವೇದಿಕೆಯನ್ನ ಅಲಂಕರಿಸಲಿಕ್ಕಿದ್ದಾರೆ. ಅಲೆಗಳ ಬುಡದಿಂದ ಅಫ್ಘಾನಿಸ್ತಾನದ ಗಡಿಯವರೆಗಿನ ಅಖಂಡ ಭಾರತ ವರ್ಷವನ್ನ ಬ್ರಿಟಿಷರು ಆಳ್ತಿದ್ದಂತಹ ದಿನಗಳು. 1913ರ ಇಸವಿಯಲ್ಲಿ ಉಳ್ಳಾಲ ಪರಿಸರದಲ್ಲಿ ಇದ್ದಕ್ಕಂತಹ ಮೊಗವೀರಪಟ್ಟಣದಲ್ಲಿದ್ದಂತಹ ಮತ್ಸ್ಯೋದ್ಯಮಿಗಳು ಶ್ರೀ ಉಗ್ಗಪ್ಪ ಬಂಗೇರ ಅವರು ಭಜನೆ ಅಂದ್ರೆ ಬಹಳ ಆಸ್ಥೆಯಿಂದ ಪ್ರೀತಿಯಿಂದ ದೇವರ ನಾಮಸ್ಮರಣೆಯನ್ನ ಉಳ್ಳಾಲದ ಕಡಲ ಕಿನಾರೆಯಲ್ಲಿ ಮಾಡ್ತಿದ್ದಂತಹ ದಿನಗಳು. ಅವರನ್ನ ನೋಡಿ ಅವ್ರ ಜೊತೆ ಒಂದಷ್ಟು ಸಮಾನ ಮನಸ್ಕರು ಒಟ್ಟು ಸೇರ್ತಾರೆ. ಕಡು ಬಡತನದ ಜೀವನದ ಆ ದಿನಗಳಲ್ಲಿ ಒಂದು ಮಂದಿರವನ್ನ ಸ್ಥಾಪನೆ ಮಾಡಬೇಕು, ಆ ಮೂಲಕ ಭಗವದ್ ಭಕ್ತಿಯಲ್ಲಿ ಬದುಕಿನ ಸಾರ್ಥಕ್ಯವನ್ನ ಕಾಣಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿದಂತ ಶ್ರೀ ಉಗ್ಗಪ್ಪ ಬಂಗೇರ ಅವರು ಕಷ್ಟದಲ್ಲಿ ದುಡಿದ ಹಣದಲ್ಲಿ ಒಂದು ಪುಟ್ಟ ಮಂದಿರವನ್ನ ಸ್ಥಾಪನೆ ಮಾಡುವಂತ ನಿರ್ಧಾರವನ್ನ ಮಾಡ್ತಾರೆ. ಆವತ್ತು ಚಿಕ್ಕದಾಗಿ ಆರಂಭವನ್ನ ಕಾಣುತ್ತೆ. ಆರ್ಯ ಸಮಾಜದ ಆ ದಿನಗಳು ಮೂರ್ತಿ ಪೂಜೆಗೆ ಅವಕಾಶ ಇರಲಿಲ್ಲ. ಹಾಗಾಗಿ ರೇಖಾಚಿತ್ರದಲ್ಲಿ ಶ್ರೀರಾಮನ ಧನಸ್ಸಿನ ರೂಪದಲ್ಲಿ ಒಂದು ರೇಖೆಯನ್ನ ಮೂಡಿಸಿ ಅದನ್ನ ಪೂಜೆ ಮಾಡ್ತಾ ಭಜನೆಯನ್ನ ಮಾಡ್ತಿದ್ದಂತಹ ದಿನಗಳು. ಕಾಲಾನುಕ್ರಮದಲ್ಲಿ ಹಂತ ಹಂತವಾಗಿ ಜನಮಾನಸದ ಸಹಕಾರದಿಂದ ಈ ಭಜನಾ ಮಂದಿರ ಏಳಿಗೆಯನ್ನ ಕಾಣ್ತಾ ಬಂತು. ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ರೇಖಾಚಿತ್ರದಿಂದ ಆರಂಭವನ್ನ ಕಂಡಂತಹ ಈ ಭಜನಾ ಮಂದಿರ ನಂತರ ಫೋಟೋವನ್ನ ಇಟ್ಟು ಪೂಜೆ ಮಾಡುವವರೆಗೆ, ಆನಂತರ ಪಂಚಲೋಹದ ವಿಗ್ರಹದ ಮೂಲಕ, ತದನಂತರ 2010ರಲ್ಲಿ ಈ ಕ್ಷೇತ್ರಕ್ಕೆ ದಿವಂಗತ ಹರಿಯಪ್ಪ ಪುತ್ರನ್ ಸ್ಮರಣಾರ್ಥವಾಗಿ ಶ್ರೀಮತಿ ಸಂಜೀವಿ ಪುತ್ರನ್ ಮತ್ತು ಕುಟುಂಬಸ್ಥರು ಶಿಲಾಮಯ ವಿಗ್ರಹವನ್ನ ಕೊಡುಗೆಯ ರೂಪದಲ್ಲಿ ಭಕ್ತಿಯ ರೂಪದಲ್ಲಿ ನೀಡ್ತಾರೆ. ಅಲ್ಲಿಂದ ಮತ್ತಷ್ಟು ಭವ್ಯತೆಯನ್ನ ಪಡ್ಕೊಂಡಂತ ಈ ಪುಣ್ಯಕ್ಷೇತ್ರ ಇವತ್ತು ಬ್ರಹ್ಮ ಕಲಶೋತ್ಸವದ ಸಂಭ್ರಮವನ್ನ ಕಂಡಿದೆ. ಇದೇ ಸಂದರ್ಭದಲ್ಲಿ 51ನೇ ಏಕಾಹ ಭಜನಾ ಕಾರ್ಯಕ್ರಮ ಕೂಡ ನಿನ್ನೆಯಿಂದ ಆರಂಭವನ್ನ ಕಂಡು 24ರವರೆಗೆ ಡಿಸೆಂಬರ್ 24ರವರೆಗೆ ಸಕಲ ಧಾರ್ಮಿಕ ವಿಧಿವಿಧಾನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿಕ್ಕಿದೆ. ಅದರ ನಿಮಿತ್ತ ಇವತ್ತು ಸಭಾ ಕಾರ್ಯಕ್ರಮವನ್ನ ನಮ್ಮ ಉಳ್ಳಾಲ ಮಂಗಳೂರಿನ ಸಮಾಜದ ಮುಖ್ಯವಾಹಿನಿಯ ಗಣ್ಯರು ಹಿರಿಯರು ಪೂಜ್ಯರ ಉಪಸ್ಥಿತಿಯಲ್ಲಿ ನಡೀಲಿಕ್ಕಿದೆ. ಸಭಾ ಕಾರ್ಯಕ್ರಮವನ್ನು ನಾವು ಆರಂಭಗೊಳಿಸ್ತಾ ಇದ್ದೇವೆ. ದೇವಸ್ಥಾನದ ಎದುರುಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದಯಮಾಡಿ ವೇದಿಕೆಯ ಎದುರುಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ, ನಿಮ್ಮ ಕಾರ್ಯಕ್ರಮ ಭಕ್ತಿಯ ಕಾರ್ಯಕ್ರಮ, ಶ್ರದ್ಧೆಯ ಕಾರ್ಯಕ್ರಮ, ಭಕ್ತಿಯ ಮೂಲಕ ಶಕ್ತಿಯನ್ನ ಕಂಡ ಭಾರತದ ಪುಣ್ಯ ನೆಲದ ಭಜನೆ ಅನ್ನತಕ್ಕಂಥ ಬಹಳ ಸುಂದರವಾದ ಪರಿಕಲ್ಪನೆ ಈ ಕಾರ್ಯಕ್ರಮ ಆರಂಭವನ್ನ ಕಾಣ್ತಿದೆ. ಕಾರ್ಯಕ್ರಮದ ಎಲ್ಲ ಅತಿಥಿ ಗಣ್ಯರನ್ನ ಅತ್ಯಂತ ಗೌರವಾದರಗಳೊಂದಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಭಾಧ್ಯಕ್ಷರಾದ ಶ್ರೀ ಮನೋಜ್ ಸಾಲಿಯಾನ್ ಅವರು, ಉದ್ಘಾಟಕರಾದ ಶ್ರೀ SK ಉಳ್ಳಾಲ್ ಅವರು, ಶ್ರೀ ಸದಾನಂದ ಬಂಗೇರ ಅವರು, ಸನ್ಮಾನ್ಯ ಶ್ರೀ ಸಂದೀಪ್ ಪುತ್ರನ್, ಲಯನ್ ಅನಿಲ್ ದಾಸ್, ಶ್ರೀ ಪ್ರಶಾಂತ್ ಬಂಗೇರ, ಶ್ರೀ ಯಶವಂತ್ P ಅಮೀನ್, ಶ್ರೀ ಮಧು ಅಮೀನ್ ಅವರು, ಹಾಗೆ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರುವಂತ ಪೂಜ್ಯ ಶ್ರೀಕಾಂತ್ ಭಟ್ ಅವರು, ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು, ಹಾಗೆ ಬ್ರದರ್ಸ್ ಯುವಕ ಮಂಡಲದ ಮುಖ್ಯಸ್ಥರು, ಹಾಗೆ ಹಿರಿಯ ಹಾರ್ಮೋನಿಯಂ ಮಾಸ್ಟರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ರಾಮಚಂದ್ರ ಕರ್ಕೇರ ಉಳ್ಳಾಲ ಇವರೆಲ್ಲರೂ ಕೂಡ ದಯಮಾಡಿ ವೇದಿಕೆಗೆ ಬಂದು ಆಸನವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರ ಪ್ರಭುವಿನ ನಾಮಾಂಕಿತದ ಈ ಭಜನಾ ಮಂದಿರದ ಈ ಸಂಭ್ರಮದ ಕಾರ್ಯಕ್ರಮ ಆರಂಭವನ್ನ ಕಾಣ್ತಾ ಇದೆ. ಸನಾತನ ಹಿಂದೂ ಧರ್ಮದ ಪರಂಪರೆಯಲ್ಲಿ ಬೆಳಗಿ ಬಂದ ಭವ್ಯ ಭಾರತದ ಪ್ರಜೆಗಳು ನಾವು ಯಾವುದೇ ಕಾರ್ಯಕ್ರಮವನ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ದೇವರ ಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸುವ ಪರಂಪರೆ ನಮ್ಮದು. ಹಾಗಾಗಿ ದೇವರ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ವೇದಿಕೆಯ ಮೇಲೆ ಶರ್ಮಿಳಾ ಬಂಗೇರ ಅವರು ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿನಗಿದು ನಮ್ಮ
ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ನಗುಮೊಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವಾ, ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿನಗೆ ಬೆಳಗಿ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿನಗೆ ಬೆಳಗಿ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಗಣಪ, ಶರಣು ಶರಣು ಬೆನಕ. ಶರಣು ಶರಣು ಗಣಪ, ಶರಣು ಶರಣು ಬೆನಕ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಹೇ ಗಣಪ, ಹೇ ಗಣಪ. ನಿವಾರಿಸುವಂತಹ ವಿಘ್ನೇಶ್ವರ ಸರ್ವರಿಗೂ ಸುಖ ಸಂತೋಷ ಸನ್ಮಂಗಳ ಸದ್ಬುದ್ಧಿ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನ ನೀಡಲಿ ಅನ್ನೋ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಆಹ್ವಾನಿತರನ್ನ ಭಗವದ್ಭಕ್ತರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಶ್ರೀರಾಮ ಭಜನಾ ಮಂದಿರದ ಜಾಯಿಂಟ್ ಸೆಕ್ರೆಟರಿ ಯಶೋಧ ಬಂಗೇರ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಮನೋಜ್ ಸಾಲ್ಯಾನ್ ಶ್ರೀಯುತರು ಬ್ರದರ್ಸ್ ಯುವಕ ಮಂಡಲದ ಹಿರಿಯ ಸದಸ್ಯರಾಗಿದ್ದು ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಂತರದಲ್ಲಿ ಉಳ್ಳಾಲ ಮೊಗವೀರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವರು. ಸಂಘದ ವಜ್ರ ಮಹೋತ್ಸವದ ಅಧ್ಯಕ್ಷರಾಗಿ ಬ್ರದರ್ಸ್ ಯುವಕ ಮಂಡಲವು ಉಳ್ಳಾಲ ಗ್ರಾಮ ಸಭೆಗೆ ರೂಪಾಯಿ 1.5 ಕೋಟಿ ವೆಚ್ಚದಲ್ಲಿ ಮಾಧವ ಮಂಗಳ ಸಮುದಾಯ ಭವನದ ಕೊಡುಗೆ ನೀಡುವಲ್ಲಿ ಅವಿರತ ಶ್ರಮಿಸಿದವರು. ಮೊಗವೀರ ಪಟ್ಟಣದಲ್ಲಿ ಧರ್ಮರಕ್ಷಣಾ ಮೊಗವೀರ ವೇದಿಕೆ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಸಮಾಜ ಸೇವೆಯನ್ನು ತನ್ನದೇ ಶೈಲಿಯಲ್ಲಿ ನಿರ್ಮಿಸಿದ ಸಮಾಜ ಸೇವಕರು. ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾಗಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಸ್ವರ್ಣ ಕಲಶ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಇನ್ನೂ ಹಲವಾರು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಕೀರ್ತಿ ಇವರದ್ದು. ಪ್ರಸ್ತುತ ಉಳ್ಳಾಲ ಮೊಗವೀರ ಸಂಘದ ಘನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಇವತ್ತಿನ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ಶ್ರೀ ಮಧು ಅಮೀನ್ ಅವರು ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಸ್.ಕೆ. ಉಳ್ಳಾಲ್ ಉದ್ಘಾಟಕರು. ಶ್ರೀಯುತರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಭಾರತ್ ಹೈಸ್ಕೂಲಿನಲ್ಲಿ, ಪದವಿ ಪೂರ್ವ ವ್ಯಾಸಂಗವನ್ನು ಗವರ್ಮೆಂಟ್ ಕಾಲೇಜಿನಲ್ಲಿ ಹಾಗೂ ತನ್ನ ಕಾನೂನು ವ್ಯಾಸಂಗವನ್ನು SDM ಕಾಲೇಜಿನಲ್ಲಿ ನಡೆಸಿ 1985ರಿಂದ ವಕೀಲರ ವೃತ್ತಿಯನ್ನು ಆರಂಭಿಸಿ ಉಳ್ಳಾಲ ಮೊಗವೀರ ಸಮಾಜಕ್ಕೆ ಹೆಮ್ಮೆ ತಂದವರು.
ಎಂದರೆ ಅತಿಶಯೋಕ್ತಿಯಾಗದು. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನಲ್ಲಿ 9 ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವರು. ಶ್ರೀಯುತರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಯೂನಿಯನ್ ಬ್ಯಾಂಕ್ ಅಲ್ಲದೆ ಹಲವಾರು ಬ್ಯಾಂಕ್ಗಳ ಹಾಗೂ ಇನ್ಶೂರೆನ್ಸ್ ಕಂಪನಿಗಳ ಕಾನೂನು ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ ಅನುಭವ ಉಳ್ಳವರು. ಅಲ್ಲದೆ ಮೊಗವೀರ ಸಂಘದ ಮಾಜಿ ಆಡಳಿತ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ಭಾರತ ಸರಕಾರದಿಂದ ನೇಮಿಸಲ್ಪಟ್ಟ ನೋಟರಿ ಪಬ್ಲಿಕ್ ವಕೀಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಸಮಸ್ತ ಮೊಗವೀರ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಿದ್ದೇವೆ. ಎಲ್ಲರ ಮಾರ್ಗದರ್ಶಕರು. ಬ್ರದರ್ಸ್ ಯುವಕ ಮಂಡಲದ ಸದಸ್ಯರಾಗಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿ ಸುಮಾರು 16 ವರ್ಷಗಳ ಕಾಲ ಸಮಾಜವನ್ನು ಮುನ್ನಡೆಸಿದ ಕೀರ್ತಿ ಶ್ರೀಯುತರದು. ಶ್ರೀಯುತರ ಘನ ಅಧ್ಯಕ್ಷತೆಯಲ್ಲಿ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನವು 3.5 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡದ್ದು ಇವರ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಶ್ರೀಯುತರ 80ನೇ ವರ್ಷದ ಹುಟ್ಟುಹಬ್ಬದಂದು ಇವರ ಅಭಿಮಾನಿಗಳೆಲ್ಲ ಸೇರಿ ಸದಾಭಿನಂದನೆ ಎಂಬ ಕಾರ್ಯಕ್ರಮವನ್ನು ನಡೆಸಿದ್ದು ಇವರ ಮೇಲೆ ಸಮಾಜಕ್ಕಿರುವ ಗೌರವ ಪ್ರೀತಿಯನ್ನು ಎತ್ತಿ ತೋರಿಸುವಂತಿದೆ ಎಂದರೆ ಅತಿಶಯೋಕ್ತಿಯಾಗದು. ವೀರರಾಣಿ ಅಬ್ಬಕ್ಕ ಸೇವಾ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇದರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ಇವರನ್ನು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಉದ್ಯಮಿಯಾಗಿರುವ ಶ್ರೀಯುತರು ಸದಾ ಯುವಕರ ಸತ್ಕಾರ್ಯವನ್ನು ಮಾಡುವಲ್ಲಿ ಇತರರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಬಂದಿರುವ ಕೊಡುಗೈದಾನಿ. ಮಾರುತಿ ಜನಸೇವಾ ಸಂಘದ ಹಿರಿಯ ಸದಸ್ಯರಾಗಿರುವ ಶ್ರೀಯುತರು ಸಂಘದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸಂಘವು 1.5 ಕೋಟಿ ವೆಚ್ಚದಲ್ಲಿ ಮೊಗವೀರ ಶಾಲಾ ಕಟ್ಟಡ ನಿರ್ಮಾಣ ಹಾಗೂ ಉಳ್ಳಾಲ ಬೀಚ್ ಉತ್ಸವವನ್ನು ನಡೆಸಿದ್ದು ಶ್ರೀಯುತರ ನಾಯಕತ್ವವನ್ನು ಪ್ರತಿಬಿಂಬಿಸುವಂತಿದೆ. ಪ್ರಸ್ತುತ ಮಂಗಳೂರು ಟ್ರಾಲ್ ಬೋಟ್ ಸಹಕಾರಿ ಸಂಘದ ನಿರ್ದೇಶಕರಾಗಿ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಇವರನ್ನು ಸಮಾಜದ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸುತ್ತಿದ್ದೇವೆ. ಸನ್ಮಾನ್ಯರನ್ನು ಶ್ರೀ ರೋಹಿನಾಥ್ ಕೋಟ್ಯಾನ್ ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಾಸ್ ಪ್ರಮೋಷನ್ ಸಂಸ್ಥೆಯ ಸ್ಥಾಪಕರಾಗಿರುವ ಶ್ರೀಯುತರು ಓರ್ವ ಉತ್ತಮ ಕೊಡುಗೈದಾನಿಯಾಗಿದ್ದು ಯುವಕರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಬಂದಿರುವರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಸೇವಾ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದವರು. ನಂತರದಲ್ಲಿ ದಾಸ್ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪಿಸಿ ತನ್ನದೇ ಸಂಸ್ಥೆಯ ಮುಖಾಂತರ ಸಮಾಜ ಸೇವೆಯನ್ನು ನಡೆಸುತ್ತಿರುವ ಓರ್ವ ಉತ್ತಮ ಸಮಾಜ ಸೇವಕ. ಆತ್ಮೀಯರೇ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸುತ್ತಿದ್ದೇವೆ. ಮಾರುತಿ ಜನಸೇವಾ ಸಂಘದ ಮಾಜಿ ಕಾರ್ಯದರ್ಶಿಯಾಗಿರುವ ಶ್ರೀಯುತರು ಬಾಲ್ಯದಿಂದಲೇ ಭಜನಾ ಸಂಕೀರ್ತನೆಯ ಕಡೆಗೆ ಆಕರ್ಷಿತರಾಗಿ ಓರ್ವ ಉತ್ತಮ ಭಜಕರಾಗಿ ಮೂಡಿಬಂದವರು. ಇತ್ತೀಚೆಗೆ ಶ್ರೀ ವಿಠೋಬ ರುಖುಮಾಯಿ ಭಜನಾ ಮಂದಿರವು ನಡೆಸಿದ ಭಜನಾ ಸಪ್ತಾಹದ ರೂವಾರಿ ಪ್ರಸ್ತುತ ಮಂದಿರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಯಶವಂತ ಪಿ ಅಮೀನ್ ಬ್ರದರ್ಸ್ ಯುವಕ ಮಂಡಲದ
ಹಿರಿಯ ಸದಸ್ಯರಾಗಿರುವ ಶ್ರೀಯುತರು ಸಂಘದ ಅಧ್ಯಕ್ಷರಾಗಿ ಹಾಗೂ ನಂತರದಲ್ಲಿ ಮೊಗವೀರ ಸಂಘದ ಆಡಳಿತ ಸಮಿತಿ ಸದಸ್ಯರಾಗಿ ಶಾಲಾ ಸಂಚಾಲಕರಾಗಿ ಸೇವೆ ಸಲ್ಲಿಸಿರುವರು. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶಿಸ್ತಿನ ಸ್ವಯಂ ಸೇವಕರಾದ ಶ್ರೀಯುತರು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು. ಶ್ರೀಯುತರ ಅವಿರತ ಸೇವೆಯನ್ನು ಗಮನಿಸಿದ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಕೇಂದ್ರ ರೈಲ್ವೆ ಸಲಹಾ ಸಮಿತಿಯ ಸದಸ್ಯರಾಗಿ ನೇಮಕ ಮಾಡಿದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇವೆ. ಪ್ರಸ್ತುತ ಶ್ರೀಯುತರು ಭಾರತೀಯ ಜನತಾ ಪಾರ್ಟಿಯ ಮಂಡಲ ಉಪಾಧ್ಯಕ್ಷರಾಗಿ ಶ್ರೀ ವೀರಮಾರುತಿ ದೇವಾಲಯ ಮತ್ತು ವ್ಯಾಯಾಮ ಶಾಲೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಮಾಜ ಸೇವಕರೇ, ತಮ್ಮನ್ನು ಗೌರವದಿಂದ ಸ್ವಾಗತಿಸುತ್ತಿದ್ದೇವೆ. ಸನ್ಮಾನ್ಯರನ್ನ ಶ್ರೀ ಸುಭಾಷ್ ಅಧ್ಯಕ್ಷರು ಮಧು ಅಮೀನ್ ಇವರು ಪ್ರಸ್ತುತ ಶ್ರೀರಾಮ ಭಜನಾ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಿನಾಂಕ 21ರಿಂದ 24ರವರೆಗೆ ನಡೆಯುವ ಭಜನಾ ಮಂಡಳಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ರೂವಾರಿಯಾಗಿರುವ ಇವರನ್ನು ಸಭೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನ ಶ್ರೀ ಶೇಖರ್ ತಿಂಗಳಾಯ ಅವರು ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂಥ ಯಶೋಧ ಬಂಗೇರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ವೇದಿಕೆಯಲ್ಲಿ ಇವತ್ತು ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರುವಂಥ ಪೂಜ್ಯ ಶ್ರೀಕಾಂತ್ ಭಟ್ ಅವರು ಮಾರುತಿ ಜನಸೇವಾ ಸಂಘ ಬ್ರದರ್ಸ್ ಯುವಕ ಮಂಡಲ ಹಾಗೆ ರಾಮಚಂದ್ರ ಕರ್ಕೇರ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವಂದಿಸಿಕೊಂಡು ಅವರನ್ನ ವೇದಿಕೆಯ ಮಧ್ಯಭಾಗದಲ್ಲಿ ನಾವು ಮತ್ತೆ ಗೌರವಿಸಲಿಕ್ಕಿದ್ದೇವೆ. ಕಾರ್ಯಕ್ರಮದ ಮುಂದೆ ನೇರವಾಗಿ ದೀಪ ಪ್ರಜ್ವಲನೆಯ ಮೂಲಕ ಈ ಸಭಾ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆ ನಡೀತಾ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಯಾಗಿ ದೀಪ ಪ್ರಜ್ವಲನೆಯ ಮೂಲಕ ಸುಂದರವಾದ ಕಾರ್ಯಕ್ರಮವನ್ನ ಆರಂಭಗೊಳಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ, ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಬದುಕಿನ ನಾಂದಿ ಪದ ಊರ್ಧ್ವಮುಖವಾಗಿ ಬೆಳಗುವ ದೀಪದ ಬೆಳಕಿನ ಹಾಗೆ, ಜ್ಞಾನ ಜ್ಯೋತಿಯ ಹಾಗೆ ಶ್ರೀರಾಮ ಭಜನಾ ಮಂದಿರ ಬೆಳಗ್ತಾ ಇರಲಿ. ಆ ಮೂಲಕ ಎಲ್ಲರ ಬದುಕು ಬೆಳಗಲಿ, ಸಚ್ಚಾರಿತ್ರ್ಯದ ಹೊಸ ಪರಂಪರೆಯ ಸತ್ಸಂಪ್ರದಾಯದ ಸಂಭ್ರಮ ಎಲ್ಲರ ಬದುಕಲ್ಲಿ ನೆಲೆಯನ್ನ ಕಾಣಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಯಾಗಿ ಜ್ಞಾನ ಜ್ಯೋತಿಯನ್ನ ಬೆಳಗ್ತಾ ಇದ್ದಾರೆ. ಶತಮಾನದ ಹಿಂದೆ 113 ವರ್ಷಗಳ ಹಿಂದೆ ಈ ಪುಣ್ಯ ನೆಲದಲ್ಲಿ ಆರಂಭವನ್ನ ಕಂಡಂಥ ಭಜನಾ ಮಂದಿರಕ್ಕೆ ಈಗ 113 ವರ್ಷಗಳ ಸಂಭ್ರಮ. ಬ್ರಹ್ಮಕಲಶೋತ್ಸವದ ಪರ್ವಕಾಲ ಸಂಪನ್ನವನ್ನ ಕಂಡಿದೆ. ಈ ಸುಂದರವಾದ ಸಂಚಿಯಲ್ಲಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನೆರವೇರ್ತಾ ಇದೆ. ದೀಪ ಪ್ರಜ್ವಲನೆಯನ್ನು ಮಾಡಿದಂತೆ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಅಭಿವಂದನೆಗಳನ್ನ ಸಲ್ಲಿಸ ಶ್ರೀರಾಮ ಭಜನಾ ಮಂದಿರದ ಕಾರ್ಯ ಚಟುವಟಿಕೆಗಳ ಒಂದು ಪುಟ್ಟ ವರದಿಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಶ್ರೀ ಗುರುಪ್ರಸಾದ್ ಅವರು ವೇದಿಕೆಗೆ ಪ್ರಾಸ್ತಾವಿಕ ಮತ್ತು ವರದಿಯನ್ನ ತಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ವಿಘ್ನ ನಿವಾರಕ
ಮಹಾಗಣಪತಿ ದೇವರಲ್ಲಿ ಕರಜೋಡಿಸಿ ಪ್ರಾರ್ಥಿಸುತ್ತಾ, ಮೊಗವೀರಪಟ್ಟಣ ಬೋಲಂಗೆರೆ ಮಣ್ಣಿನಲ್ಲಿ ನೆಲೆಯಾಗಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತಿರುವ ಮಹಾಮಾತೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೈವಗಳ ಪಾದಕಮಲಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ವಿಠೋಬರಕುಮಾಯಿ ದೇವರಿಗೂ ವಂದಿಸುತ್ತಾ, ಮೊಗವೀರ ಸಮಾಜದ ಗುರು ಪರಂಪರೆಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ತಂತ್ರಿವರಿಯರ ಪಾದಕಮಲಗಳಿಗೆ ನಮಿಸುತ್ತಾ, ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅತಿಥಿ ಅಭ್ಯಾಗತರೇ, ಸನ್ಮಾನಿತರೇ, ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀರಾಮ ಭಜನಾ ಮಂದಿರದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಉಳ್ಳಾಲ ಮೊಗವೀರ ಸಮಾಜದವರಾಗಿರುವ ದಿವಂಗತ ಉಗ್ಗಪ್ಪ ಬಂಗೇರರು ಭಜನಾ ಪ್ರಿಯರಾಗಿದ್ದು, ತನ್ನ ಬಿಡುವಿನ ಸಮಯದಲ್ಲಿ ಸಮುದ್ರ ಕಿನಾರೆಯ ಬಳಿ ಚಪ್ಪರದಲ್ಲಿ ಕುಳಿತು ಭಗವಂತನ ನಾಮಸ್ಮರಣೆಯನ್ನು ಹಾಡುತ್ತಿದ್ದು, ಸಹಪಾಠಿ ಭಜನಾ ಪ್ರಿಯರನ್ನು ಸೇರಿಸಿ ಭಜನೆಯನ್ನು ಮಾಡುತ್ತಿದ್ದರು. ಕಾಲಕ್ರಮೇಣ 1913ರಲ್ಲಿ ಉಳ್ಳಾಲ ಮೊಗವೀರ ಸಂಘದ ಅನುಮತಿ, ಸಲಹೆ, ಮಾರ್ಗದರ್ಶನದೊಂದಿಗೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಎಡ ಪಾರ್ಶ್ವದಲ್ಲಿ ತನ್ನ ಸ್ವಂತ ಖರ್ಚಿನಿಂದ ಕಟ್ಟಡವೊಂದನ್ನು ನಿರ್ಮಿಸಿದರು. ಪ್ರಥಮವಾಗಿ ಈ ಗುಡಿಯಲ್ಲಿ ದೇವರ ಭಾವಚಿತ್ರವಾಗಲಿ ಅಥವಾ ಮೂರ್ತಿಯಾಗಲಿ ಇರದೆ ಗೋಡೆಯ ಮೇಲೆ ನಿರ್ಮಿಸಿರುವ ರೇಖಾಚಿತ್ರವನ್ನು ಆರಾಧಿಸುತ್ತಿರುವುದರೊಂದಿಗೆ ದಿವಂಗತ ಉಗ್ಗಪ್ಪ ಬಂಗೇರರ ನೇತೃತ್ವದಲ್ಲಿ ಭಜನೆಯು ನಡೆಯುತ್ತಿತ್ತು. ಆದರೆ ಆಗಿನ ಆರ್ಥಿಕ ಸ್ಥಿತಿಯಿಂದಾಗಿ ಗುಡಿಯ ಒಳಗೆ ದೀಪವನ್ನು ಬೆಳಗಿಸಲು ಕಷ್ಟಕರವಾದ ವಿಚಾರವನ್ನರಿತಂಥ ನಮ್ಮ ಮಾತೃ ಸಂಸ್ಥೆ ಉಳ್ಳಾಲ ಮೊಗವೀರ ಸಂಘವು ಸಂಘದ ವತಿಯಿಂದ ವಾರ್ಷಿಕವಾಗಿ 25 ರೂಪಾಯಿಯನ್ನು ನೀಡಿ ದೀಪ ಪ್ರಜ್ವಲಿಸಲು ಅನುವು ಮಾಡಿಕೊಟ್ಟದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಿದ್ದೇವೆ. ನಂತರದಲ್ಲಿ ಸಮಿತಿಯು ರಚಿಸಲ್ಪಟ್ಟು ದಿವಂಗತ ವಿಷ್ಣು ಗುರಿಕಾರರು ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಈ ಸಂದರ್ಭದಲ್ಲಿ ದಿವಂಗತ ಹರಿಯಪ್ಪ ಪುತ್ರನ್ ಸ್ಮರಣಾರ್ಥ ಶ್ರೀಮತಿ ಸಂಜೀವಿ ಪುತ್ರನ್ ಮತ್ತು ಕುಟುಂಬಸ್ಥರು ನೀಡಿದ ಪಂಚಲೋಹದ ಶ್ರೀರಾಮದೇವರ ವಿಗ್ರಹಕ್ಕೆ ಪೂಜೆಯು ನಡೆಯುತ್ತಿದ್ದು, ದಿವಂಗತ ನಾರಾಯಣ ಕೆದಿಲಾಯರು ಮಂದಿರದ ತಂತ್ರಿವರಿಯರಾಗಿ ನೇಮಕಗೊಂಡರು ಹಾಗೂ ಸ್ವತಃ ಅವರೇ ಈ ಮಂದಿರಕ್ಕೆ ಶ್ರೀರಾಮ ಭಜನಾ ಮಂದಿರವೆಂದು ನಾಮಕರಣ ಮಾಡಿದರು. ಅಲ್ಲದೆ ನಂದಾದೀಪವನ್ನು ಕೊಡುಗೆಯಾಗಿ ನೀಡಿದರು. ಕೆದಿಲಾಯರು ತಮ್ಮ ಜೀವಿತಾವಧಿಯಲ್ಲಿ ಮಂದಿರದ ಅಭಿವೃದ್ಧಿಗೆ ಸಲಹೆ ಮಾರ್ಗದರ್ಶನವನ್ನಿತ್ತು ಭಗವಂತನ ಪಾದವನ್ನು ಸೇರಿದವರು. ಅಂದಿನಿಂದ ಇಂದಿನವರೆಗೆ ವೇದಮೂರ್ತಿ ಶ್ರೀ ಶ್ರೀಕಾಂತ್ ಭಟ್ಟಿಯವರು ಮಂದಿರದ ತಂತ್ರಿವರಿಯರಾಗಿ ಸೇವೆ ಸಲ್ಲಿಸುತ್ತಾ ಸದಸ್ಯರಿಗೆ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ. ನಮ್ಮ ಭಜನಾ ಮಂದಿರದಲ್ಲಿ 1998ರಲ್ಲಿ ಏಕಾ ಭಜನೆಯ ರಜತ ಮಹೋತ್ಸವದ ಪ್ರಯುಕ್ತ ಭಜನಾ ಸಪ್ತಾಹವನ್ನು ಅತ್ಯಂತ ಯಶಸ್ವಿಯಾಗಿ ಶಾಸ್ತ್ರೋಕ್ತವಾಗಿ ಆಚರಿಸುವ ಮೂಲಕ ಉಳ್ಳಾಲ ಭಾಗದಲ್ಲಿ ಭಜನೆಯ ಬಗ್ಗೆ ಜಾಗೃತಿ ಮೂಡಿಸುವುದರೊಂದಿಗೆ ಇತಿಹಾಸವನ್ನು ನಿರ್ಮಿಸಲಾಯಿತು. ಈ ಸಂದರ್ಭದಲ್ಲಿ ಭಾಸ್ಕರ ಮಂಜೇಶ್ವರ, ಬೂದು ಸುವರ್ಣ, ಆನಂದ ಕುಂದರ್, ಸದಾನಂದ ಬಂಗೇರ, ಮೋತಿ ಪುತ್ರನ್, ವಿಠ್ಠಲ ಸುವರ್ಣ ಗುರಿಕಾರ, ನರಸಿಂಹ ಕುಂದರ್, ಭಗತ್ ಸಿಂಗ್ ಬಂಗೇರ, ಲಕ್ಷ್ಮಣ ಅಮೀನ್ ಇನ್ನೂ ಮೊದಲಾದ ಸದಸ್ಯರು ಈ ಭಜನಾ ಸಪ್ತಾಹದ ಯಶಸ್ಸಿಗಾಗಿ ಶ್ರಮಿಸಿದ್ದಾರೆ. ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಿದ್ದೇವೆ. ಮುಂದೆ 2003ರಲ್ಲಿ ಶ್ರೀಯುತ ರಾಮ್ ಗಣೇಶ್ ರವರ ಮಾರ್ಗದರ್ಶನ ಸಹಕಾರದೊಂದಿಗೆ ಮಂದಿರದಲ್ಲಿ ಶ್ರೀರಾಮನಾಮ ತಾರಕ ಮಂತ್ರದ ಪಠಣೆಯನ್ನು ಪ್ರಾರಂಭಿಸಿ ಅದು 1 ಕೋಟಿ ತಲುಪಿದಾಗ ಶ್ರೀ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಹಾಗೂ ಕೊಲ್ಯ ಶ್ರೀ ರಮಾನಂದ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಸಂಪನ್ನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಈವರೆಗೆ 1,94,00,000 ಶ್ರೀರಾಮನಾಮ ತಾರಕ ಮಂತ್ರವನ್ನು ಪಠಿಸಿದ ದಿವ್ಯ ಸನ್ನಿಧಿ ಈ ಶ್ರೀರಾಮ ಭಜನಾ ಮಂದಿರ ಅಂತ ತಿಳಿಸಲಿಕ್ಕೆ ಮಹದಾನಂದವಾಗುತ್ತಿದೆ. 2010ರಲ್ಲಿ ಸದಸ್ಯರೆಲ್ಲರ ಹಾಗೂ ಪರವೂರ ಭಕ್ತರ ಸಹಾಯ ಸಹಕಾರದಿಂದ ಮಂದಿರವನ್ನು ಪಶ್ಚಿಮಾಭಿಮುಖವಾಗಿ ಜೀರ್ಣೋದ್ಧಾರಗೊಳಿಸಿ ಶ್ರೀಮತಿ ಸಂಜೀವಿ ಪುತ್ರನ್ ಮತ್ತು ಕುಟುಂಬಸ್ಥರು ನೀಡಿದ ರಾಮದೇವರ ಹಾಗೂ ಆಂಜನೇಯ ದೇವರ ಶಿಲಾ ವಿಗ್ರಹದ ಪುನರ್ ಪ್ರತಿಷ್ಠಾಪನೆಯೊಂದಿಗೆ ಬ್ರಹ್ಮಕಲಶೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಈ ಸಮಯದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಯುತ ದಾಮೋದರ ಉಲ್ಲಾಲ್ ಹಾಗೂ ಪದಾಧಿಕಾರಿಗಳಾದ ಸರ್ವಶ್ರೀ ದಯವತಿ ಡಿ ಅಮೀನ್, ನಿತ್ಯಾನಂದ ಕರ್ಕೇರ, ಕಾಶಿನಾಥ್ ಕೋಟ್ಯನ್, ಭರತ್ ಕುಮಾರ್ ಉಲ್ಲಾಲ, ದಿವಾಕರ ಉಲಿಯಾ, ಯಶವಂತ ಪಿ ಅಮೀನ್, ಶಂಕರ ಸುವರ್ಣ, ಭಾಸ್ಕರ ಪುತ್ರನ್,
ರಾಘವ ಪುತ್ರನ್, ಕುಮಾರ್ ಬಂಗೇರ, ಸೂರಜ್ ಕರ್ಕೇರ, ಸುಭಾಷ್ ಬಂಗೇರ, ರೋಹಿನಾಥ್ ಕೋಟ್ಯನ್, ಸುರೇಶ್ ಕರ್ಕೇರ, ರಾಮಕೃಷ್ಣ ಅಮೀನ್, ವಿಠ್ಠಲ ಸುವರ್ಣ ಗುರಿಕಾರ, ತಂಗಪ್ಪನ್ ಕೊಚ್ಚಿ ಹಾಗೂ ಆ ಸಮಯದಲ್ಲಿ ದುಡಿದ ಎಲ್ಲ ಸದಸ್ಯರನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಿದ್ದೇನೆ. ಮಂದಿರದಲ್ಲಿ ಪ್ರತಿ ವರ್ಷ ಗೀತ ಜಯಂತಿಯಂದು ಏಕಃ ಭಜನೋತ್ಸವವನ್ನು ಕಳೆದ 50 ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆಸುತ್ತಾ ಬಂದಿದ್ದು ಮಾತ್ರವಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀ ಗಣೇಶ ಚತುರ್ಥಿ, ಶ್ರೀರಾಮನವಮಿ ಹಾಗೂ ಮಂದಿರದ ಸ್ಥಾಪನಾ ದಿನದಂದು ವಿಶೇಷ ಪೂಜೆ ಹಾಗೂ ಭಜನಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಹಾಗೂ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರದ ಸಹಯೋಗದೊಂದಿಗೆ ಶ್ರಾವಣ ಮಾಸ ಅಂದರೆ ಸೋನಾ ತಿಂಗಳಲ್ಲಿ ಪೂರ್ತಿ 1 ತಿಂಗಳ ಭಜನೆ ಹಾಗೂ ನವರಾತ್ರಿಯ ಸಂದರ್ಭ 9 ದಿವಸದ ಭಜನೆಯನ್ನು ಪ್ರತಿ ವರ್ಷ ನಡೆಸುತ್ತಿದ್ದೇವೆ. ಅಲ್ಲದೆ ಸಮಾಜ ಬಾಂಧವರು ಮೃತಪಟ್ಟಂಥ ಸಂದರ್ಭದಲ್ಲಿ ನಮ್ಮ ಭಜನಾ ಮಂದಿರದ ಸದಸ್ಯರು ಭಜನೆಯನ್ನು ಮಾಡುವ ಮೂಲಕ ಮೃತರಿಗೆ ಉತ್ತಮ ಲೋಕ ಪ್ರಾಪ್ತಿಗಾಗಿ ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಎಂದರೆ ಅತಿಶಯೋಕ್ತಿಯಾಗಲದು. ಈಗಿನ ನೂತನ ಮಂದಿರದ ಕಟ್ಟಡ ನಿರ್ಮಿಸಿ ಹಾಗೂ ಬ್ರಹ್ಮಕಲಶೋತ್ಸವವನ್ನು ನಡೆಸಿ 12 ವರ್ಷ ತುಂಬಿದ ಈ ಸಮಯದಲ್ಲಿ ಮತ್ತೆ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ 51ನೇ ಏಕಃ ಭಜನೋತ್ಸವ ನಡೆಯುತ್ತಿದ್ದು ಅದಕ್ಕಾಗಿ ಶ್ರಮಿಸುವ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯವೇ ಸರಿ. ಅಲ್ಲದೆ ಸುಮಾರು 450 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಮಂದಿರವೂ ಕೂಡ ನಿರ್ಮಾಣಗೊಳ್ಳುತ್ತಿದ್ದು ಅದನ್ನೂ ಕೂಡ ಕಣ್ಣು ತುಂಬಿಸುವ ಭಾಗ್ಯವು ನಮ್ಮೆಲ್ಲರಿಗೆ ಒದಗಿ ಬಂದಿರುವುದು ಅತೀವ ಆನಂದವನ್ನುಂಟು ಮಾಡುತ್ತಿದೆ. ಈ ಶುಭ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಸರ್ವ ಭಕ್ತರ ಇಚ್ಛೆಯನ್ನು ಈಡೇರಿಸಿ ಅವರಿಗೆ ಸಕಲ ಐಶ್ವರ್ಯ, ಆರೋಗ್ಯ, ಸುಖ, ಸಂಪತ್ತು ನೀಡಿ ಹರಸಲಿ ಎಂದು ಪ್ರಾರ್ಥಿಸುತ್ತಾ ಈ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಕೀರ್ತನೆಯ ಶಕ್ತಿಯೊಂದಿಗೆ ಸಮಾಜ ಸೇವೆಯ ಯಜ್ಞವನ್ನು ಕೂಡ ಮಾಡ್ತಾ ಇರುವಂಥ ಶ್ರೀರಾಮ ಭಜನಾ ಮಂದಿರದ ಈ ಸಂಭ್ರಮದ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಅದೆಷ್ಟೋ ಪ್ರಕರಣಗಳಿಗೆ ನ್ಯಾಯವನ್ನು ನೀಡಿದಂಥ, ನ್ಯಾಯದ ಬೆಳಕನ್ನು ನೀಡಿದಂಥ ನಮ್ಮ ಜಿಲ್ಲೆಯ ಹೆಸರಾಂತ ನ್ಯಾಯವಾದಿಗಳಲ್ಲಿ ಒಬ್ಬರು, ಭಾರತ ಸರ್ಕಾರದ ನೋಟರಿ ಕೂಡ ಆಗಿರುವಂಥ ಶ್ರೀ SK ಉಳ್ಳಾಲ್ ಅವರು ಉದ್ಘಾಟನಾ ನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಭಜನಾ ಮಂದಿರ, ರಿಜಿಸ್ಟರ್ ಮೊಗೇರಪಟ್ಟಣ, ಉಳ್ಳಾಲ. ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ 51ನೇ ಏಕಃ ಭಜನೋತ್ಸವದ ಈ ಶುಭ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರುವಂಥ ನನ್ನ ಮಿತ್ರ ಮನೋಜ್ ಸಾಲೇನ್ರವರೇ, ಮುಖ್ಯ ಅತಿಥಿಗಳಾಗಿ ಇಲ್ಲಿ ಆಸನ ಸ್ವೀಕರಿಸಿರುವಂಥ ನನ್ನ ಈ ಸಮಾಜದ ಹಿರಿಯ ಮುತ್ಸದ್ದಿ, ಇತ್ತೀಚೆಗಷ್ಟೇ 80 ದಾಟಿ 81ನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಿಸಿದಂಥ ಮತ್ತು ಸದಾಭಿನಂದನಾ ಎಂಬ ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡು ಅವರನ್ನು ಗೌರವಿಸಿದ್ದನ್ನೆಲ್ಲ ನಮಗೆ ಗೊತ್ತುಂಟು. ಸೊ ಶ್ರೀ ಸದಾನಂದ ಬಂಗೇರವರೇ, ನಮ್ಮ ಮಾರುತಿ ಗ್ರೂಪ್ನ ನನ್ನ ಮಿತ್ರ ಸಂದೀಪ್ ಪುತ್ರನ್ರವರೇ, ಲಯನ್ ಅನಿಲ್ ದಾಸ್ ಅವರೇ, ಶ್ರೀ ಪ್ರಶಾಂತ್ ಬಂಗೇರವರೇ, ಯಶವಂತ್ P. ಅಮೀನ್ರವರೇ, ಶ್ರೀ ಮಧು ಅಮೀನ್ರವರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ಭಗವದ್ಭಕ್ತರೇ, ದೇಶಾದ್ಯಂತ ಶ್ರೀರಾಮಚಂದ್ರ ದೇವರದೇ ಹವಾ ಗಾಳಿ ಬೀಸುತ್ತಿದೆ. ಇನ್ನೇನು ತಾರೀಕು 22/1/2024 ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರವನ್ನು ನಮ್ಮ ಜನಪ್ರಿಯ ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಶ್ರೀರಾಮ ಭಜನಾ ಮಂದಿರದಲ್ಲಿ ಶ್ರೀರಾಮದೇವರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು 51ನೇ ಏಕಃ ಭಜನಾ ಕಾರ್ಯಕ್ರಮ ನಡೆಯುತ್ತಿರುವುದು ವಿಶೇಷ. ಅದಕ್ಕಾಗಿ ಶ್ರೀರಾಮ ಭಜನಾ ಮಂದಿರದ ಸರ್ವ ಸದಸ್ಯರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತೇನೆ. ಅದೇ ರೀತಿ ಈ ದಿನ ಸನ್ಮಾನಗೊಳ್ಳಲಿರುವಂಥ ಶ್ರೀಕಾಂತ್ ಭಟ್ ತಂತ್ರಿವರ್ಯರು ಮತ್ತು ನನ್ನ ಆತ್ಮೀಯ ಸಂದೀಪ್ ಇವರ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ ಮೊಗೇರಪಟ್ಟಣ
ಇವರು ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಇದರ ಎಲ್ಲ ಸರ್ವ ಸದಸ್ಯರನ್ನು ಅಭಿನಂದಿಸಲು ಬಯಸ್ತೇನೆ. ಅದೇ ರೀತಿ ಬ್ರದರ್ಸ್ ಯುವಕ ಮಂಡಲ ರಿಜಿಸ್ಟರ್ಡ್ ಮಗುವಿರಪಟ್ಟಣ ಉಳ್ಳಾಳ ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇದರ ಎಲ್ಲ ಸದಸ್ಯರನ್ನು ಕೂಡ ನಾನು ಅಭಿನಂದಿಸಲು ಬಯಸ್ತೇನೆ. ಈ ಸಮಯದಲ್ಲೇ ಹಿರಿಯ ಹಾರ್ಮೋನಿಯಂ ಮಾಸ್ಟರ್ ಆದಂಥ ನನ್ನ ಅಣ್ಣ ಶ್ರೀ ರಾಮಚಂದ್ರ ಕರ್ಕೇರ ಉಳ್ಳಾಳ ಇವರನ್ನು ಕೂಡ ಸನ್ಮಾನಿಸಿದ್ದೀರಿ. ನಾನು ಅವರನ್ನು ಅಭಿನಂದಿಸ್ತಿದ್ದೇನೆ. ಉಳ್ಳಾಳ ಮಗುವೀರ ಸಂಘದ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದರೆ 1920ನೇ ಇಸವಿಯಲ್ಲಿಯೇ ಮಗುವೀರ ಸಂಘದ ನಿಯಮಾವಳಿಯನ್ನು ರೂಪಿಸಿ ಈ ಸಂಘ ಯಾವ ರೀತಿಯಲ್ಲಿ ಚಟುವಟಿಕೆಯನ್ನು ನೆರವೇರಿಸಬೇಕೆಂದು ಆ ಸಮಯದಲ್ಲೇ ಚಿಂತಿಸಿ ಅದನ್ನು ರಿಜಿಸ್ಟರ್ ಮಾಡಿಕೊಟ್ಟಂಥ, ಅಂದರೆ ನಮ್ಮ ಮಗುವೀರ ಸಮಾಜದ ಈಗ ಉಪ್ಪಳದಿಂದ ಬಾರ್ಕುವರೆಗೆ ಇರುವಂಥ ಎಲ್ಲ ಮಗುವೀರ ಸಮಾಜದ ಯಾವುದೇ ಒಂದು ಮಗುವೀರ ಸಂಘ ಆ ಸಮಯದಲ್ಲಿ ರಿಜಿಸ್ಟ್ರಿ ಆಗದ ಸಮಯದಲ್ಲಿಯೇ ಉಳ್ಳಾಳ ಮಗುವೀರ ಸಂಘದ ನಿಯಮಾವಳಿಯನ್ನು ರಿಜಿಸ್ಟರ್ ಮಾಡಿದ ಕೀರ್ತಿ ನಮ್ಮ ಉಳ್ಳಾಳ ಮಗುವೀರ ಸಂಘಕ್ಕೆ. ಅಷ್ಟು ಮಾತ್ರವಲ್ಲ, ಅವರು ವಿದ್ಯೆಗಾಗಿ ಶಾಲೆಯನ್ನು ನಿರ್ಮಿಸಿದರು, ನಿತ್ಯ ವ್ಯಾಯಾಮಕ್ಕಾಗಿ ವ್ಯಾಯಾಮ ಶಾಲೆಯನ್ನು ನಿರ್ಮಿಸಿದರು, ಧಾರ್ಮಿಕ ಆಚರಣೆಗಾಗಿ ಇಂಥ ದೇವಸ್ಥಾನ ಹಾಗೂ 2 ಭಜನಾ ಮಂದಿರವನ್ನು ಸ್ಥಾಪಿಸಿ ಇದರಿಂದ ನಮ್ಮ ಪರಿಸರದಲ್ಲಿ ಇರುವ ಎಲ್ಲರೂ ಸದುಪಯೋಗ ಪಡೆಯುವುದು ಅವರ ಉದ್ದೇಶವಾಗಿತ್ತು. ಆ ಪೈಕಿ ಒಂದು ಭಜನಾ ಮಂದಿರ ಶ್ರೀರಾಮ ಭಜನಾ ಮಂದಿರ. ಇದರ ಹಿನ್ನೆಲೆ, ಇದರ ಹಿಸ್ಟ್ರಿಯನ್ನೆಲ್ಲ ತಾವೀಗಾಗಲೇ ವರದಿ ವಾಚನದಲ್ಲಿ ಕೇಳಿದ್ದೀರಿ. ಶ್ರೀರಾಮ ಎಂದರೆ ನಮ್ಮ ಹೃದಯ. ಶ್ರೀರಾಮದೇವರು ನಮ್ಮ ಹೃದಯದಲ್ಲಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಅದು ನಿಜ. ಯಾಕೆಂದರೆ ನಾವು ಯಾವುದೇ ತಪ್ಪು ಮಾಡಿದಾಗಲೂ ನಮ್ಮ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಆಗ್ತದೆ. ತಮಗೆ ಗೊತ್ತಿರ್ಬೋದು, ತಪ್ಪು ಕೆಲಸ ನಾವು ಮಾಡಿದ ತಕ್ಷಣ ಹೃದಯ ಬಿಡುವುದಿಲ್ಲ ನಮ್ಮನ್ನು, ಆದರೆ ಮನಸ್ಸು ಮಾತ್ರ ನೀವು ಮಾಡು ಅಂತ ಹೇಳ್ತದೆ, ಹೃದಯ ಬಿಡುವುದಿಲ್ಲ. ಹೃದಯ ತಳಮಳವಾಗ್ತದೆ, ಗಡಗಡ ಬಡೀತದೆ, ಮಾಡಬೇಡ ನೀನು ತಪ್ಪು ಮಾಡ್ತಿದ್ದೀಯಾ ಅಂತ ಹೇಳ್ತದೆ. ಅದಕ್ಕೆ ಶ್ರೀರಾಮ ದೇವರು ನಮ್ಮ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತ ಹೇಳುವಂಥದ್ದು. ಇನ್ನು ನಮ್ಮ ಮನಸ್ಸು ಎಂಬುದು ಅದು ರಾವಣನಿಗೆ 10 ತಲೆ ಅಂತ ಕೇಳಿದ್ದೀರಿ. ಈ 10 ತಲೆ ಯಾಕೆ ಅಂದರೆ ಈ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವ ದಿಕ್ಕಿಗೂ ಅದು ಹೋಗ್ತದೆ. ಅದನ್ನು ಕಂಟ್ರೋಲ್ ಮಾಡೋದಂದರೆ ನಾವು ಗಾಳಿಯನ್ನು ಹಿಡಿದ ಹಾಗೆ. ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಂದರೆ ಗಾಳಿಯನ್ನು ಹಿಡಿದಿಟ್ಟುಕೊಂಡ ಹಾಗೆ. ಸೊ ಅಂಥ ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕು. ಈ ರಾವಣನನ್ನು ಹತೋಟಿಯಲ್ಲಿ ಹೇಗೆ ಶ್ರೀರಾಮದೇವರು ಇಟ್ರ ಮತ್ತು ಅವನ ಸರ್ವನಾಶ ಆಯಿತಾ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಈ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಾದ್ರೆ ಏನು ಮಾಡಬೇಕು? ನಮ್ಮ ಜೀವನ ಸಾರ್ಥಕ ಆಗಬೇಕು. ಮನಸ್ಸು ಬಂದಂತೆ ನಾವು ಏನಾದರೂ ಮಾಡಿದರೆ ಅದೇನೋ ತಪ್ಪಾಗ್ತದೆ, ಆದರೆ ಅದನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಮ್ಮ ಜೀವನ ಸಾರ್ಥಕ ಮಾಡಬೇಕು ಮತ್ತು ಅದರಿಂದಾಗಿ ನಾವು ಮೋಕ್ಷವನ್ನು ಪಡೆಯಬೇಕು. ಅದಕ್ಕಾಗಿ ನಮ್ಮ ದೇವರು 3 ರಾಜಮಾರ್ಗವನ್ನು ತೋರಿಸಿದ್ದಾರೆ. ಆ 3 ರಾಜಮಾರ್ಗ ಅಂದರೆ ಒಂದು ಜ್ಞಾನ ಮಾರ್ಗ, ಇನ್ನೊಂದು ಕರ್ಮ ಮಾರ್ಗ, ಮತ್ತೊಂದು ಈ ಭಕ್ತಿ ಮಾರ್ಗ. ಜ್ಞಾನ ಮಾರ್ಗ ಅಂದರೆ ವಿದ್ಯೆ ಕಲಿಯುವಂಥದ್ದು, ಬುದ್ಧಿವಂತರಾಗುವುದು, ವಿಜ್ಞಾನಿಗಳಾಗುವಂಥದ್ದು. ಕರ್ಮ ಮಾಡೋದಂದರೆ ನಾವು ಏನು ಕೆಲಸವನ್ನು ಮಾಡಿದರೂ ನಿಷ್ಕಾಮ ಕರ್ಮವಾಗಿ ಕೆಲಸ ಮಾಡುವಂಥದ್ದು. ನಮ್ಮ ಕೆಲಸ ಎಂತಂಟು ಅದು ನಮ್ಮ ಧರ್ಮ ಎಂತಂಟು ಅದನ್ನು ನಾವು ಮಾಡುವಂಥದ್ದು. ಇನ್ನೊಂದು ಸುಲಭದ ಮಾರ್ಗ, ಮೋಕ್ಷಕ್ಕೆ ಹೋಗುವಂಥದ್ದು ಭಕ್ತಿ ಮಾರ್ಗ. ಈ ಭಕ್ತಿ ಮಾರ್ಗದಲ್ಲಿ ಒಂದು ವಿಧ ಇರುವಂಥದ್ದು ಈ ಭಜನೆ. ಭಜನೆ ಅಂದರೆ ಏನು? ಸಂಸ್ಕೃತದಲ್ಲಿ ಭಜ್ ಎಂದರೆ ಬಾಂಧವ್ಯ. ಏನು ಬಾಂಧವ್ಯ? ಯಾರೊಂದಿಗೆ? ಬಾಂಧವ್ಯ ದೇವರೊಂದಿಗೆ.
ಆರಾಧನೆ ಯಾರನ್ನು ದೇವರನ್ನು, ಗೌರವ ಯಾರಿಗೆ? ದೇವರಿಗೆ. ಭಗವಂತನನ್ನು ಸ್ತುತಿಸುವ ಭಜನೆ ಮತ್ತು ಕೀರ್ತನೆಗಳ ಆಡುವುದು ಪ್ರಾಚೀನ ಮತ್ತು ಪವಿತ್ರ ಸಂಪ್ರದಾಯವಾಗಿದೆ. ಅದರ ಸರಳ ಸುಮಧುರ ಸಾಹಿತ್ಯ, ರಾಗಗಳು ಧ್ಯಾನದಂತೆ ಪರಿಣಾಮ ಬೀರುತ್ತದೆ. ಪರಮಾತ್ಮನನ್ನು ತಲುಪಲು ಇದು ಅತ್ಯುತ್ತಮ ಸುಲಭವಾದ ಮಾರ್ಗ. ಸಂತರಾದ ತಮಗೆ ಗೊತ್ತಿರುವಂತೆ ಪುರಂದರದಾಸರು ಕೇಳಿದಿರಿ, ಕನಕದಾಸರು ಕೇಳಿದಿರಿ. ಅದರೊತ್ತಿಗೆ ತುಳಸಿದಾಸ್, ಕಬೀರ್ ದಾಸ್, ಏಕನಾಥ, ನಾಮದೇವ, ತುಕಾರಾಮ, ಮೀರಾಬಾಯಿ ಇವರೆಲ್ಲ ಭಕ್ತಿ ಸಂಕೀರ್ತನೆಯಿಂದ ಮೂಲಕ ಭಗವಂತನನ್ನು ಒಲಿದುಕೊಂಡ ನಿದರ್ಶನಗಳಿವೆ. ಭಜನೆಯನ್ನು ಕೇಳುವುದರಿಂದ ಹಾಗೂ ಹಾಡುವುದರಿಂದ ಸಿಗುವಂಥ ಆನಂದ, ಸಂತೃಪ್ತಿ ಅಪೂರ್ವವಾದುದು. ನಿಮಗೆಲ್ಲರಿಗೆ ಅದರದ್ದು ಅನುಭವ ಆಗಿರಬೇಕು. ಇದರಿಂದ ನಮ್ಮ ಮನಸ್ಸು ಪ್ರಶಾಂತವಾಗ್ತದೆ. ಇದರಿಂದ ಉಂಟಾಗುವ ಸಕಾರಾತ್ಮಕ ಕಂಪನಗಳು ನಮ್ಮ ಆತಂಕವನ್ನೆಲ್ಲ ನಿವಾರಿಸುತ್ತದೆ. ಸೊ ಇದು ಭಜನೆ ಬಗ್ಗೆ ನಾನು ಹೇಳುವಂಥದ್ದು. ಇವತ್ತಿನ ಕಾರ್ಯಕ್ರಮ ಭಜನಾ ಮಂದಿರಕ್ಕೆ ಸಂಬಂಧಪಟ್ಟದ್ದು. ಅದಕ್ಕಾಗಿ ಈ ರೀತಿ ನನ್ನ ಭಾಷಣವನ್ನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ಸೊ ತಾರೀಕು 21/12/2023 ಮೊದಲುಗೊಂಡ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್. ಅದ್ಭುತವಾದ ಮಾತುಗಳ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಸನ್ಮಾನ್ಯ ಶ್ರೀ SK ಉಳ್ಳಾಲ್ ಸರ್, ಧನ್ಯವಾದಗಳು ತಮಗೆ. ಕಾರ್ಯಕ್ರಮದ ಮುಂದೆ ಒಬ್ಬ ಉದ್ಯಮಿಯಾಗಿ, ಸಮಾಜ ಸೇವಕನಾಗಿ, ಬಹುಮುಖ ವ್ಯಕ್ತಿತ್ವದ ಮೂಲಕ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜನಮಾನಸದಲ್ಲಿ ಸ್ಥಾನವನ್ನು ಪಡೆದಂಥ ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಫೌಂಡರ್ ಪ್ರೆಸಿಡೆಂಟ್ ಕೂಡ ಆಗಿರುವಂಥ ಲಯನ್ ಅನಿಲ್ ದಾಸ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮದವರೇನ ಸೋಮನತ್ತಗೆ ತರಬಗ್ಗ ಒಂದು ಅವೇಲಕ ಸನ್ನಿಧಾನ ಪುನಃ ವ್ಯಾಘ್ರ ಚಾಮುಂಡೇಶ್ವರಿ ಅವೇಲಕ ಶ್ರೀರಾಮನ ಪಾದಗ ಪರಿವಾರ ದೇವದೇವರನ ಪಾದಗ ಅಡ್ಡ ಬರೋದು ಶ್ರೀರಾಮ ಮಂದಿರ ನೆತ್ತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ 51ನೇ ಎಕ್ಕರ ಭಜನದ ಒಟ್ಟಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆ ಪುಣಂಚಿನ ತಂತ್ರಿವರ್ಯರೇ ಅವೇಲಕ ನಮ್ಮ ಮಾತ್ರೆಗಳ ಮಾರ್ಗದರ್ಶಿ ಹಿರಿಯರ ನೆಂಚಿನ ಸದಾನಂದ ಅನ್ನೆರೆ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಮೊಗವೀರ ಸಮಾಜದ ಅಧ್ಯಕ್ಷ ಆಗಿರಂಚಿನ ಎನ್ನ ಮಿತ್ರ ಆಗಿರಂಚಿನ ಮನೋಜರ ಅವೇಲಕ ಗಣ್ಯ ಸ್ಥಾನ ನಡೀತಿರಂಚಿನ ಮಾತಾ ಅತಿಥಿವರ್ಯರೇ ಸೇರಿದಿನಂಚಿನ ಮಾತಾ ಸದ್ಬತ್ ಬಾಂಧವರೇ ಇತ್ಯಾತೆ SK ಉಳ್ಳಾಲ್ರು ನಮ್ಮ ಹಿರಿಯರು ಸಮಾಜದ ಬಗ್ಗೆ, ರಾಮನ ಬಗ್ಗೆ, ಮೂಲತ ಬೆಳವಣಿಗೆದ ಬಗ್ಗೆ ಇತ್ತಾತೆ ನಮ್ಮ ನಿರೂಪಕರ ಬಗ್ಗೆ ಮಾತೆಲ್ಲ ಪಂಡಿಲಕ್ಕನೆ ಮುಂಜಾತಿ ವಿಷಯ ಪಂಡೇರು ಯಾನ್ ಮೂಲತ ಅತಿಥ್ಯತೆ ಯಾನ್ಲ ಉಳ್ಳಾಲ ಪರಿಸರ ಹಿಡಿತದು ಈ ಉಳ್ಳಾಲ ಮಾಸ್ತಿ ಕಟ್ಟದ ಬಾಗಡು ಮಗುವೀರ ಸಮಾಜ ಅವೇಲಕ ಪ್ರತಿ ಒಂಜಿ ಒರಿಯನಲ ಬಾಂಧವ್ಯದೆತ್ತನ್ನು ಮನೋಜನ್ನಾದುಪು ಸದನ್ನಾದುಪು ಹಿರಿಯರಾದುಪು ಪ್ರತಿ ಒಂಜಿ ಮುಲ್ಪದ ಯುವಕ ಮಿತ್ರನೊಟ್ಟಿಗೆ ಕರೆನ 30-40 ವರ್ಷದಿಂಚ ನಾನು ಒಡನಾಟ ಹಿಡಿತೀನಿ. ಸಮಾಜ ಸೇವೆ, ಸಾಮಾಜಿಕ ಸೇವೆ ಐತೊಟ್ಟಿಗೆ ಧಾರ್ಮಿಕ ಸೇವೆ. ಮೊಗವೀರ ಸಮಾಜ ಹಿಂದೂ ಸಮಾಜದ ಒಂಜಿ ಕಣ್ಣಾದ ಎಂಚ ಬೈದುಂಡು ಅವೇಲಕ ಒಂಜಿ ಯುವಕರಿಗೆ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂಚಿನ ಪ್ರಶಸ್ತಿ ಬರ್ಪುನಡೆ ಮುಟ್ಟಾಗ ಯುವಕರಿಗೆ ಎಂಚ ಬೆರಿಸಾಯದು ಮುಲ್ತ ಕ್ಷೇತ್ರದ ಶಕ್ತಿಲು ಅವೇಲಕ ಮುಲ್ತ ಹಿರಿಯಕ್ಕಳು ಆ ಮಾರ್ಗದರ್ಶನ ಎಂಚ ಕೊರೊಂದುಲೇರು ಪಂಡದು ಕರಿನ 113 ವರ್ಷ ಹಿಡ್ದು ನಮ್ಮ ಭಜನಾ ಮಂದಿರ ಅವೇಲಕ 80 ವರ್ಷದ ಇತಿಹಾಸ ಇತ್ತಿನಂಚಿನ ಈ ನಮ್ಮ ದೇವಸ್ಥಾನದ ಸನ್ನಿಧಾನ ತೂವೊಂದುಲ್ಲ ಭಜನೆ ವಿಭಜನೆ ಹೆಜ್ಜಿ ಅವೇಲಕ ಸಂಘಟನಾತ್ಮಕವಾದ ಭಜನೆ ಮಲ್ಲ ಶಕ್ತಿ ಕೊರ್ಪುಣೊಂದು ಕರಿನ 113 ವರ್ಷ ನಮ್ಮ ಹಿರಿಯಕ್ಕಳು ಉಗ್ಗಪ್ಪ ಬಂಗೇರ ಅವೇಲಕ ನನ್ನ ಕರಿನ ಹಿರಿಯಕ್ಕಳು ಪೂರ ತೋಪದು ಕೊಡ್ತಾರೆ. ಎಂಕ್ಲು ಒಂಜಿ ಸಮಾಜ ಸೇವೆ ಮನ್ಪೊಡು ಅಂಡ ಐಕ ನಮಗೆ ಹಿರಿಯರನ್ನ ಮಾರ್ಗದರ್ಶನ ಬೋಡು ಐತ ಲಕ್ಕನೆ ನಮ್ಮ ಪಪ್ಪಮ್ಮ ನಮಗೆ ಎಂಚ ಒಂಜಿ ವಿದ್ಯೆಗೆ ಪಪ್ಪಮ್ಮ ಕಾರಣ ಪೇರ 5 ಬಕ್ಕ ಸಮಾಜಕ್ಕೆ ಬಂದಾಗ ನಮ್ಗೆ ಹಿರಿಯರನ್ನ ಮಾರ್ಗದರ್ಶನ ಬೋಡು ಅವೇಲಕ ಶ್ರದ್ಧಾ ಭಕ್ತಿ ಕೇಂದ್ರವಾದ ಒಂಜಿ ಕೈತಾಲ್ ದೇವಸ್ಥಾನ ಬೋಡು ಹೈಕ್ ಉರುಪು ಕೊರ್ಪುಣಂಚಿನ ಹಿರಿಯಕ್ಕಳ ಒಟ್ಟಿಗೆ ನಮಕ್ ಮನಸ್ಸು ಶಾಂತಿ ನೆಮ್ಮದಿ ಬರೋದಂದ ಇಂಚಿನ ಶ್ರದ್ಧಾ ಕೇಂದ್ರ ನಮ್ಮ ಒಟ್ಟಿಗೆ ಅಪ್ಪ ನಿತ್ಯನ ನಂತರ ಮಾರ್ಗದರ್ಶನ ಕೊರೋದೊಂದು ಪಂಪಣೆಕ್ ಈ ಉಳ್ಳಾಲ ವಲಯಡು ಮೊಗವೀರ ಪಟ್ಟಣಡು ಕರಿನ 70 ವರ್ಷದಿಂಚ ಹಿರಿಯಕ್ಕಳ ಬೆರಿಸಾಯಡು ಇನಿ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮಿ ಆದುಪ್ಪು, ಶೈಕ್ಷಣಿಕ ಆದುಪ್ಪು, ಧಾರ್ಮಿಕ ಆದುಪ್ಪು, ಸಾಮಾಜಿಕ ಕ್ಷೇತ್ರಡು ಮಲಮಲ್ಲ ಸಾಧನೆ ಮಂತಿನಕ್ಲು ನಮ್ಮ ತಗೊಂದಿಲ್ಲ. ಇತ್ತೆ ಉದ್ಯಮ ಕ್ಷೇತ್ರಡು ಜಿಲ್ಲೆಡತ್ತು ಅಂತಾರಾಷ್ಟ್ರೀಯ ಮಟ್ಟಡು ಈ ಉಳ್ಳಾಲ ಪರಿಸರ ಇತ್ತಿನಂಚಿನ ಎಲ್ಲಿಯ ಬಾಲ್ಯ ಸ್ಟಾರ್ಟ್ ಆಯ್ನಕ್ಲು ಇನಿ ಮಲಮಲ್ಲ ಮಟ್ಟದ ಗಣ್ಯರು ನಮ್ಮ ಈ ಉಳ್ಳಾಲ ಕ್ಷೇತ್ರ ಹಿಡಿದು ತೂತ
ಅವೇಲಕ್ಕ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪ್ರತಿಯೊಂದು ಮಗವೀರ ಸಮುದಾಯಡು ಮಾದರಿಯಾದ ಸಮಾಜಕ್ಕೆ ಮಾದರಿಯಾದ ಮನ್ಪನ ಕೆಲಸ ಎಂಕ್ಲು ಅಭಿಮಾನಡು ಎಂಕ್ಲ ಹಿಂದುಳಿದ ಸಮಾಜ ಇತ್ತನಲ್ಲ ಆ ಒಂಜಿ ಮಗವೀರ ಸಮುದಾಯದ ಸಾಧನೆಯನ್ನು ಎಂಕ್ಲು ಕಣ್ಣು ತುಂಬಡು ತೂವಡು ಪನ್ಪನೆಕ್ ಐಕ್ ಸಾಕ್ಷಿ ಆದುಂಡು. ಅವೇಲಕ್ಕ ಉಲ್ಲಾಲ ಪರಿಸರ ನಮ್ಮ ರಾಮ ಮಂದಿರ ತಗೊಂದಿಲ್ಲ ಎಲ್ಲಂಜಿ ಅಪ್ಪನಂಚಿರಿತ ಪಂಡ್ಯರು ಹಿರಿಯರು ನಮ್ಮ ಎಸ್ ಕೆ ಉಲ್ಲಾಲ ಪಂಡ್ಯರು ಈ ರಾಮ ಮಂದಿರ ನಮ್ಮ ಅಯೋಧ್ಯೆ ಹೆಂಚ ಹಾಪುಂಡ ಅವೇಲಕ್ಕ ನಮ್ಮ ಮನಸ್ಸು ರಾಮನ ಪರಿಶುದ್ಧತೆ ದೆತ್ತೊಂದು ನಮ್ಮ ಇಲ್ಲಕಾಯ್ತಲು ನಮ್ಮ ಪ್ರಾರ್ಥನೆ ಆ ಒಂಜಿ ನಿತ್ಯ ನಿರಂತರವಾದ ಸಮಾಜ ಗೆಡ್ಡೆ ಸಂದೇಶ ಕೊರಡ ಅಯೋಧ್ಯೆ ರಾಮ ಮಂದಿರ ಹೆಂಚ ಹಾಪುಂಡ ಅವೇಲಕ್ಕ 5 ಮಲ್ಲ ಒಂಜಿ ಸಮಾಧಾನ 5 ಮಲ್ಲ ಒಂಜಿ ಸೇವೆ ನಮ್ಮ ಮುಲ್ಪರ್ದ ರಾಮಗೆ ಸಲ್ಲಿಸವಲ್ಲಿ ಪಂಪಣಕ್ಕೆ ಈ ರಾಮ ಮಂದಿರದ ಬೆಳವಣಿಗೆ ಸಾಕ್ಷಿ ಆದುಂಡು. ಅಂಚೆ ಹಿಡಿದ್ರೆ ಹೆಚ್ಚ ಪಾತ್ರನ ಪಡ್ತದೆ ಇತ್ತಾತೆ ನಮ್ಮ ಅಧ್ಯಕ್ಷರ ಮನೋಜರ್ ಪಂಡ್ಯರ್ ದಯಪಂಡ ನಿತ್ಯ ನಿರಂತರ ಕಾರ್ಯಕ್ರಮ ಉಂಡು, ನನಾತ್ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು, ಬೇರೆ ಬೇರೆ ನಾಟಕ ಕಾರ್ಯಕ್ರಮಗಳುಂಡು, ಅವೆಲ್ಲಕ್ಕೆ ಎಲ್ಲದ ಕಾರ್ಯಕ್ರಮಗಳ ತಯಾರಿ ಅವಳು ಅವ ಆಂಡ ಭಾಷಣ ಮನ್ಪಣ ಒಂಜಿ ಪೊರ್ತತ್ತು ಆಂಡ ಎಂಕ್ ಕೊರ್ತಿನ ಒಂಜಿ ಜವಾಬ್ದಾರಿ ಐತೊಟ್ಟಿಗೆ ಈ ಒಂಜಿ ಸಮಾಜದ ಬಗ್ಗೆ ಒಂಜಿ 2 ಪ್ರೀತಿ ಪಾತ್ರ ಅವಕಾಶ ಕೊರಂಚಿನ ಈ ಸಮಾಜಕ್ಕೆ ಅವೇಲಕ್ಕ ಮುಲ್ಪೈತಿನಂಚಿನ ದೇವಸ್ಥಾನದ ಅಧ್ಯಕ್ಷರು ಅವೇಲಕ್ಕ ರಾಮ ಮಂದಿರದ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಪ್ರತಿಯೊರೆಗಳ ತರತಗ್ಗ ಒಂದು ಮಗವೀರ ಸಮಾಜ ಬಂಧುಲ್ನ ಮತ್ತಿವರನ್ನ ಪ್ರೀತಿ ವಿಶ್ವಾಸಗೆ ಏನು ಚಿರಋಣಿ ಅದು 2 ಪಾತ್ರ ಅಂತಂದಲ್ಲೇ ಜೈ ಹಿಂದ್ ಜೈ ಹಿಂದ್. ಪೂಜ್ಯ ಶ್ರೀಕಾಂತ್ ಭಟ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸನ್ಮಾನಿಸಲಿಕ್ಕಿದ್ದೇವೆ. ಅವರ ಸನ್ಮಾನ ಪತ್ರದ ವಾಚನವನ್ನು ಈಗ ಕಪಿಲ್ ಎಸ್ ಬಂಗೇರ ಅವರು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ 51ನೆಯ ಏಕಃ ಭಜನೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ವೇದಮೂರ್ತಿ ಶ್ರೀಕಾಂತ್ ಭಟ್ ಕೋಟೆಕಾರ್ ಇವರಿಗೆ ಗೌರವಪೂರ್ವಕವಾಗಿ ನೀಡಲಾದ ಸನ್ಮಾನ ಪತ್ರ. ಧರ್ಮದ ನಡೆ, ಪ್ರೀತಿಯ ಹೊಡಲು, ಸ್ನೇಹದ ಕಡಲು, ನೇರ ನುಡಿ, ಮಿತಭಾಷಿ, ಹಿತವಾದ ಸಂಘ, ಗತ್ತು ಇಲ್ಲದ ಗರ್ವ ಇಲ್ಲದ ಮುತ್ತು ಮಾಣಿಕ್ಯ ಎಂಬ ಕೊಂಡಾಟವಿಲ್ಲದ ಹೊತ್ತು ಗೊತ್ತುಗಳ ಪರಿವೆಯೇ ಇಲ್ಲದೆ ಪ್ರಾಮಾಣಿಕ ಸೇವೆಯಿಂದ ಸರ್ವ ಜನರಾಗಿ ಸಾವಿರಾರು ಭಕ್ತರ ಮನಗೆದ್ದವರು ಶ್ರೀ ವಾದಿರಾಜ ಹಾಗೂ ಶ್ರೀಮತಿ ಭಾರತಿಯವರ ಸುಪುತ್ರರಾದ ತಾವು ತೊದಲು ನುಡಿಯುವ ಆ ಬಾಲಹರೆಯದಲ್ಲಿ ಮಂತ್ರ ಪಠನಗೈದವರು. ದಿವಂಗತ ಪೂಜ್ಯನೀಯ ಶ್ರೀ ನಾರಾಯಣ ಕಿದಿಲೆಯವರ ಗುರುವಾಗಿಸಿ ಪುರೋಹಿತ್ಯ, ಪ್ರಶ್ನೆ, ತಂತ್ರ, ಮಂತ್ರ, ಜ್ಯೋತಿಷ ಶಾಸ್ತ್ರದಲ್ಲಿ ಅಮೋಘ ಪಾಂಡಿತ್ಯವನ್ನು ಪಡೆದವರು. ದೇವರು ಮತ್ತು ಸಾಮಾನ್ಯರ ನಡುವೆ ಮಾಧ್ಯಮವಾಗಿ ನಿಂತು ಹರಸಿದವರು, ಹಾರೈಸಿದವರು. ಈ ನಿಟ್ಟಿನಲ್ಲಿ ಉಳ್ಳಾಲ ಶ್ರೀರಾಮ ಭಜನ ಮಂದಿರ, ಕೋಟೆಕಾರ್ ಶ್ರೀ ಗಣೇಶ ಮಂದಿರ, ಉಳ್ಳಾಲ ಶ್ರೀ ವೀರಮಾರುತಿ ವ್ಯಾಯಾಮ ಶೈಲಿ ಇಲ್ಲಿ ನಿತ್ಯ ನಿರಂತರ ಧಾರ್ಮಿಕ ಸೇವೆ ತಮ್ಮದು. ನಿರರ್ಗತೆಯ ನಿಮ್ಮ ಮಾತು, ಪರಿಪಕ್ವವಾದ ಪದರತ್ನಗಳು, ಸೂರ್ಯನಷ್ಟೇ ಪ್ರಕಾಶಿಸುವ ನಿಮ್ಮ ಸಾಂತ್ವನ ನುಡಿಗಳು, ಒಡೆದ ಮನಗಳ ಮನಸ್ಸುಗಳ ಬೆಸೆಯುವ ಚಿಂತನೆಗಳು ಈ ಸೇವಾ ಕಾರ್ಯಕ್ಕೆ ಸಾರ್ಥಕ್ಕೆ ಕೊಟ್ಟಿತು. ನಿಮ್ಮ ಜೀವನಕ್ಕೆ ನಿಮ್ಮ ಸೇವಾ ನಡೆ ಕಾರಂಜಿಯಂತೆ ಚಿಮ್ಮುತ್ತಿರಲಿ, ನದಿಯಂತೆ ಹರಿಯುತ್ತಿರಲಿ. ಈ ಪುಣ್ಯ ಮಣ್ಣಿನಲ್ಲಿ ನೆಲೆಯಾದ ಶ್ರೀರಾಮನು ನಿಮಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎನ್ನುವ ಆಶಯದೊಂದಿಗೆ 51ನೆಯ ಏಕಾಭಜನೋತ್ಸವದ ಶುಭ ಸಂದರ್ಭದಲ್ಲಿ ಶುಭಾಶಯಗಳೊಂದಿಗೆ ಅರ್ಪಿಸುತ್ತದೆ ಈ ಸನ್ಮಾನ ಪತ್ರ. ಇನ್ನೋರ್ವ ಗೌರವಾನ್ವಿತರು ಸನ್ಮಾನ್ಯ ಶ್ರೀ ರಾಮಚಂದ್ರ ಕರ್ಕೇರ ಉಳ್ಳಾಲ ಅವರು ಕೂಡ ವೇದಿಕೆಯ ಎದುರು ಭಾಗದ ಆಸನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಅವರ ಪರಿಚಯವನ್ನು ಕೂಡ ಕಪಿಲ್ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಪ್ರಾಮಾಣಿಕ ಸೇವೆಯನ್ನು ಗೈದಿರುವ ಶ್ರೀ ಹಾರ್ಮೋನಿಯನ್ ವಾದಕ ಶ್ರೀ ರಾಮಚಂದ್ರ ಎಸ್ ಕರ್ಕೆರೆ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಬದುಕೊಂದು ದೇವರ ಬಹುಮಾನ, ಗೆದ್ದಿರುವವರು ಎಲ್ಲರೂ, ಅದರಲ್ಲೂ ಸಾರ್ಥಕತೆ ಎನ್ನುವುದು ಪ್ರಥಮ ಸ್ಥಾನ. ಪಡೆದೆಲ್ಲ ಎಲ್ಲರೂ ಹುಟ್ಟು ಸಾವುಗಳ ನಡುವಿನ ಪುಟ್ಟ ಬದುಕಲ್ಲಿ ದೇವರು ಕೊಟ್ಟ ಅದ್ಭುತ ಪ್ರತಿಭೆಯನ್ನು ಆಧರಿಸಿ ಹಾರ್ಮೋನಿಯಂ ವಾದಕರಾಗಿ ಬೆಳಗಿದವರು. ದಿವಂಗತ ಶೇಷಪ್ಪ ಕೋಟ್ಯನ್ ಹಾಗೂ ಶ್ರೀಮತಿ ಕಲ್ಯಾಣ ಕರ್ಕೇರ ಮಗನಾಗಿ ಕಲಾ ಸರಸ್ವತಿಯನ್ನು ಆರಾಧಿಸಿ ಹಾರ್ಮೋನಿಯಂ ವಾದನದ ಜೊತೆಗೆ ಭಜನಾ ಸಂಕೀರ್ತನೆಯನ್ನು ಜೊತೆಯಾಗಿರಿಸಿ ಹಾರ್ಮೋನಿಯಂ ಮಾಂತ್ರಿಕ ಸ್ವರ್ಗೀಯ ಪದ್ಮನಾಭ ಶಾಲಿವಾಹನ್ ಇವರ ಪರಮಾಪ್ತ ಶಿಷ್ಯರೆನಿಸಿ ತಾವು ಹಲವಾರು ಶಿಷ್ಯ ವೃಂದಕ್ಕೆ ಗುರುವಾಗಿರಿ. ತಮ್ಮ ಶಿಷ್ಯ ವೃಂದ ಮಂಜೇಶ್ವರದಿಂದ ಹೆಜಮಾಡಿ ತನಕ ಪಸರಿಸುವುದು ನಿಮ್ಮ ಪ್ರತಿಭೆ ಹಿಡಿದ ಕೈಗನ್ನಡಿ. ಹಲವಾರು ಹರಿಕಥಾ ದಿಗ್ಗಜರುಗಳಿಗೆ ಹಾರ್ಮೋನಿಯಂ ನುಡಿಸಿದ ಹೆಮ್ಮೆ ನಿಮ್ಮದು. ಮಡದಿ ಶ್ರೀಮತಿ ಜಲಜಾಕ್ಷಿ ಪ್ರಸಿದ್ಧ ರಂಗ ಕಲಾವಿದೆ. ಮಕ್ಕಳು ಕಲಾಕ್ಷೇತ್ರದಲ್ಲಿ ಮಿಂಚಿದ ಶಾರದೆಯ ವರಪುತ್ರರೇ ಸರಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆಗೈದವರು. ಕಲಾ ಕುಟುಂಬೇ ತಮ್ಮ ಜೊತೆಗಿದ್ದು ಸಂತೃಪ್ತ ಕಲಾ ಕುಟುಂಬ ತಮ್ಮದು. ಹಾರ್ಮೋನಿಯಂ ವಾದಕರಾಗಿ, ಭಜನಾ ಸಂಕೀರ್ತನಕಾರರಾಗಿ, ತರಬೇತುದಾರರಾಗಿ, ಹಿರಿಯ ಸದಸ್ಯರಾಗಿ ನಮ್ಮ ಭಜನಾ ಮಂದಿರದಲ್ಲಿ ನಿಮ್ಮ ಸೇವೆ ಅಪಾರ. ನಿಮ್ಮ ಸೇವೆ ಮತ್ತು ತಮ್ಮಲ್ಲಿರುವ ಅದ್ಭುತ ಪ್ರತಿಭೆಯನ್ನು ಮನಗಂಡು
ಇಲ್ಲಿ ನಿಲಿಯಾದ ಶ್ರೀರಾಮನು ಐರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮಿಂದ ಇನ್ನಷ್ಟು ಸೇವಾ ಕಾರ್ಯ ನಡೆಯಲು ಆಶಯದೊಂದಿಗೆ ಅರ್ಪಿಸುತ್ತಿದ್ದೇವೆ ಅಭಿಮಾನದ ಸನ್ಮಾನ. ಧನ್ಯವಾದಗಳು ಕಪಿಲ್. ಈಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಯಾಗಿ ನಮ್ಮ ಈ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧರ್ಮ ಮಾರ್ಗದಲ್ಲಿ ದೇವರ ಸ್ಮರಣೆಯೊಂದಿಗೆ ನಮ್ಮನ್ನು ಮುನ್ನಡೆಸ್ತಾ ಇರುವಂಥ ಪೂಜ್ಯ ತಂತ್ರಿಗಳಾದ ಶ್ರೀಕಾಂತ್ ಭಟ್ ಅವರಿಗೆ ಈ ವೇದಿಕೆಯಲ್ಲಿ 51ನೇ ಏಕಾಹ ಭಜನೋತ್ಸವದ ಪರ್ವಕಾಲದಲ್ಲಿ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು, ಪದಾಧಿಕಾರಿಗಳು ಸರ್ವರು ಜೊತೆಯಾಗಿ ಹಿರಿಯರಾದಂಥ ಶ್ರೀ ಸದಾನಂದ ಬಂಗೇರ ಅವರು ಈಗ ಗೌರವಾರ್ಪಣೆಯನ್ನು ಪೂಜ್ಯ ಶ್ರೀಕಾಂತ್ ಭಟ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಹಿರಿಯ ಹಾರ್ಮೋನಿಯಂ ಮಾಸ್ಟರ್ ಆಗಿರುವಂಥ ಶ್ರೀ ರಾಮಚಂದ್ರ ಕರ್ಕೇರ ಉಳ್ಳಾಲ ಅವರಿಗೆ ಕೂಡ ಗೌರವಪೂರ್ವಕವಾದ ಸನ್ಮಾನವನ್ನು ಕಳೆದ 5-6 ದಶಕಗಳಿಂದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಹಾರ್ಮೋನಿಯಂ ವಾದನವನ್ನು ಕಲಿಸಿದವರು, ಸಾವಿರಾರು ವೇದಿಕೆಗಳಲ್ಲಿ ಹಾರ್ಮೋನಿಯಂ ನುಡಿಸಿದವರು, ಅದೆಷ್ಟೋ ಭಜನಾ ಸಂಕೀರ್ತನೆಗಳನ್ನು ನಡೆಸಿಕೊಟ್ಟವರು ಹಿರಿಯರಾದ ಶ್ರೀ ರಾಮಚಂದ್ರ ಕರ್ಕೇರ ಅವರಿಗೆ ಶ್ರೀರಾಮ ಭಜನಾ ಮಂದಿರದ 51ನೇ ಏಕಾಹ ಭಜನೋತ್ಸವ ಶ್ರೀ ಮಂದಿರದ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಜದ ಇಬ್ಬರು ಹಿರಿಯ ರತ್ನಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವುದರ ಮೂಲಕ ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರಲ್ಲೂ ಕೂಡ ದೇವರನ್ನ ಕಾಣುವಂಥ ಪರಂಪರೆ ನಮ್ಮದು. ಹಾಗಾಗಿ ಇವತ್ತಿನ ಈ ವೇದಿಕೆಯಲ್ಲಿ ಇಬ್ಬರು ಹಿರಿಯ ಸಾಧಕರನ್ನು ಗೌರವಿಸುವುದರ ಮೂಲಕ ನಮ್ಮನ್ನು ನಾವು ಗೌರವಿಸಿಕೊಂಡಿದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ವೀರಮಾರುತಿ ಅಧ್ಯಕ್ಷರಾದಂಥ ಶ್ರೀ ಯಶವಂತ್ ಪಿ ಅಮೀನ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ಕೇಳಿಕೊಳ್ಳಿ. ಸರ್ವಮಂಗಲ್ಯ ಮಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕಿ ಗೌರಿ ನಾರಾಯಣಿ ನಮಸ್ತುತೆ. ಈ ಕ್ಷೇತ್ರೋಡು ನೆಲೆಯಂಚಿನ ಅಪ್ಪೆ ವ್ಯಾಘ್ರ ಚಾಮುಂಡೇಶ್ವರಿ ಪರಿವಾರ ದೈವ ದೇವರನ್ನು ವಂದನೆ ಮಂತೊಂದು ಈ ಭಾಗಡು ವಿರಾಜಮಾನಯನಂಚಿನ ಪ್ರಭು ಶ್ರೀರಾಮಚಂದ್ರನಿಗೆ ತರಬಗ್ಗ ಒಂದು ಈ ಭಾಗೋಡು ವಿರಾಜಮಾನ ಏನಂತ ಶ್ರೀ ವಿಠೋಬ ರುಕ್ಮಯ ದೇವರಿಗೆ ವಂದನೆ ಮಂತೊಂದು ಎನ್ನ ಆರಾಧ್ಯ ದೇವರೇ ಸಂಕಟ ಮೋಚನ ಮಹಾಬಲಿ ಹನುಮಾನ್ಗೆ ಜೈಕಾರ ಬಾಡೊಂದು ಈ ವೇದಿಕೆಡು ಉಪಸ್ಥಿತರುಪ್ಪುನಂಚಿನ ಶ್ರೀ ರಾಮ ಭಜನಾ ಮಂದಿರದ ತಂತ್ರಿವರ್ಯರು ಅಂಚನೆ
ವೀರಮಾರುತಿ ದೇವಾಲಯ ಬಕ್ಕ ವ್ಯಾಯಾಮ ಶಾಲೆದ ತಂತ್ರಿವೈರಂಚ ಶ್ರೀಯುತ ಶ್ರೀಕಾಂತ್ ಭಟ್ರೆ, ವೇದಿಕದ ಅಗ್ರಸ್ಥಾನದ ಅಧ್ಯಕ್ಷತೆಯನ್ನು ವಹಿಸಿದ ನಂಚಿನ ಎನ್ನ ಮಿತ್ರೆ ಮೊಗವೀರ ಸಂಘದ ಅಧ್ಯಕ್ಷರಾಗಿನ ಶ್ರೀಯುತ ಮನೋಜ್ ಸಾಲ್ಯಂಡ್ರೆ, ಹಿರಿಯರು ಏಕಲಿಗೆ ಅಪಾಪ ಇಲ್ಲೇ ಪ್ರವೇಡೆ ಯಾನು ರಾಜಕೀಯ ಉಪ್ಪನಾಗ ಎನ್ನೊಟ್ಟಿಗೆ ರಾಜಕೀಯ ಪ್ರೋತ್ಸಾಹ ಕೊರೊಂದು ಬತ್ತದು ಅರೆ ತುಕ್ಕನ ಜವಾಬ್ದಾರಿನ ಎನ್ನ ಮಿತ್ತು ಪಾಡ್ದು ಎನ್ನ ಕೆಲಸ ಮನ್ಪು ಒಂದು ಬತ್ತು ಈ ಮೊಟ್ಟಗೆ ಬೆಲೆಪೈನ ಎನ್ನ ಹಿರಿಯನ್ನೇ ಎಸ್ಕೆ ಉಳ್ಳಲ್ರೆ ಅಂಚೆನೆ ಎನ್ನ ಸನ್ಮಿತ್ರೆ ರಾಜಕೀಯಡು ಎನ್ನೊಟ್ಟಿಗೆ ಕೆಲಸ ಮಂತೊಂದು ಉಪ್ಪನಂಚಿನ ಅನಿಲ್ ದಾಸರೇ, ಎನ್ನ ಮಾತಾ ಕಾರ್ಯಗೂ ಮಾರ್ಗದರ್ಶನ ಒಂದು ಬತ್ತಿನಂಚಿನ ಎನ್ನ ಹಿರಿಯರ ಅಂಚಿನ ಸದಾನಂದ ಬಂಗಾರ್ರೆ, ಎನ್ನ ಮಿತ್ರೆ ಬಾಲ್ಯ ಕಾಲೋಡೆ ಎಂಕಲು ಮಾತಾ ಒಟ್ಟಿಗೆ ಕೆಲಸ ಮತ್ತಿನಕಲು ಬಹುಶಃ ವೇದಿಕೆ ಎಡುತ್ತನ ಸಂದೀಪ್ ಪುತ್ರನ್ ಈ ದೇವಾಲಯಪ್ಪನ ಮೂರ್ತಿನ ಆರ್ನ ಕುಟುಂಬಸ್ಥರು ಕೊಡ್ತಾರೆ ಬರೀ ಖುಷಿಯ ಒಂದುಂಡು ಸಂದೀಪ್ ಪುತ್ರನ್ರೆ. ಅಂಚನೆ ಎನ್ನ ಮಿತ್ರೆ ನೋಡಿ ವರದರಾಜಿ ಫಿರೋಡ್ ಕೊಳಂದರ್ ಈ ಸತಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುತ್ತಿನ ನೇತೃತ್ವವನ್ನು ಮಾರುತಿ ಯುವಕ ಸಂಘಟನೆದ ಭಗವಂತರ ದೇತೊಂದಿನಾರು. ಅಂಜನೆ ಈ ವೇದಿಕೆ ನನೋರಿ ಎನ್ನ ಶಿಷ್ಯ ಅಂದು ಬರೋಲ್ಲ ಬಹುಶಃ ಬಾಲ್ಯಡು ಎನ್ನೊಟ್ಟಿಗೆ ಇತ್ತಿನ ಆ ಪೊರ್ತು ಕೊಂಚ ಅರ್ಜಿ ಬರೆಯೋ ನನಗೆ ಪ್ರಶಾಂತ್ ಈ ಬರೆಯವು ಇಂಚ ಬರೆಯೋಡು ಒಂದು ಫಂಡ್ ಕೊಡೋದು ಪ್ರಯತ್ನ ಬಂದೆ ಆ ಹುಡುಗಿ ಇತ್ತೆ ವೇದಿಕೆ ಕೊಲ್ದೆ ವಿಠೋಬ ಭಜನಾ ಮಂದಿರದ ಒಂಜಿ ಅಧ್ಯಕ್ಷ ಆದ ಕೊಲ್ದಿನ ಭಾರಿ ಖುಷಿಯ ಒಂದುಂಡು. ಅಂಚನೆ ಈ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ಶ್ರೀಯುತ ಮಧು ಅಮೀನ್ ಒಂದೇ ಒಟ್ಟಿಗೆ ಸಮಸ್ತ ಹಿಂದೂ ಜನಸಾಗರನು ಸ್ಮರಣೆ ಮಂತೊಂದು ನನ್ನೊಂಜಿ ನಂಟುಂಡು ಈ ಮಂದಿರಗು ಎನ್ನ ಪಿತೃ ಆರೆ ಈ ಮಂದಿರಡು ಒಂಜಿ ಸಂದರ್ಭಡು ಕೆಲಸ ಮಂತು ಎತ್ತಿನಾರು ಕೋಟಿ ಜಪತ ಸಂಪೂರ್ಣನಾಗ ಆರೆಗ ಈ ಮಂದಿರದಲ್ಲಿ ಕೊಡು ಸನ್ಮಾನ ಆತನು ನಾನು ನೆನಪಂತದಿಲ್ಲ ಆರೆಗ ಪಾದಗಾರ್ಪಣ ಮಂತೊಂದಿಲ್ಲ ಬಂದುಲೆ ಇನ್ನಿತ್ತೆ ಡಿಸೆಂಬರ್ 22 ತಾರೀಕು ಇನ್ನು ನಮ್ಮ ಶ್ರೀರಾಮನ ಭವ್ಯ ಪುನರ್ ಪ್ರತಿಷ್ಠಾಪನೆ ನಮ್ಮಂತೊಂದಿಲ್ಲ ದಿವ್ಯವಾಯಿನ ಆ ಮಾರುತಿ ಶ್ರೀರಾಮಚಂದ್ರ ಮಾರುತಿ ವಿಗ್ರಹ ಹಾಗೂ ಇನ್ನಿತ್ಯ ಪುನರ್ ಪ್ರತಿಷ್ಠಾಪನೆ ಅಂಡ ಎಲ್ಲಂಜಿ ಜನವರಿ 22ಕ್ಕೆ ಇಡೀ ಸಂಕುಲ ಜಗತ್ತು ಕಾಪುನಂಚಿನ ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆಡೆ ಪಟ್ಟಾಭಿಷೇಕ ಆವರುಂಡು ಆರ್ನ ಐಟೆ ಜೀರ್ಣೋದ್ಧಾರ ಆವರುಂಡು ಇಂಚಿನ ಈ ಯುಗೋಟು ನಮ್ಮ ಕೊಳದ ಬಹುಶಃ ನಮ್ಮ ಯಾನು ಭಾಷಣ ಮನ್ಪರ ಬೈದಿನತ್ತು ಯಾನು ಸಂಘಟಕರು ಯಾನಾಯ್ತ ಮೆಂಬರ್ ಆಯ್ತಾ ಅಂಜನೇಟ ಆದ್ರೆ ಎಂಕ ಜಾಸ್ತಿ ಯಾಕನ ಈ ವ್ಯವಸ್ಥೆ ಸಮಯದ ವ್ಯವಸ್ಥೆ ಗೊತ್ತು ಜಿಂಜ ಪಾತಿರು ಜಾನು ಯಾನು ದಾಯಕ ಮನ್ಪೆ ಅನ್ನಗ ಈ ಪೊರ್ತು ನಮ್ಮ ಭಜನದೊಟ್ಟಿಗೆ ಪ್ರಭು ಶ್ರೀರಾಮಚಂದ್ರಗೆ ಜೈಕಾರ ಪಾಡೋಡು ಐಕ್ಯಾನ್ ನಿಕಲಿಗೆ ಜೈಕಾರ ಪಾಡುವೆ ನಿಕಲು ಜೈ ಬಲ್ಲೆ ಐತೊಟ್ಟಿಗೆ ನನ್ನ ಭಾಷಣ ಮುಗಿವೆ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಸಂಕಟ ಮೋಚನ ಮಹಾಬಲಿ ಹನುಮಾನ್ ಕಿ. ಧನ್ಯವಾದ. ಶುಭವಾಡು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದೆ ಹಿರಿಯರು, ಮೊಗವೀರ ಸಮಾಜದ ಹಿರಿಯರು ಹಾಗೆ ರಾಣಿ ಅಬ್ಬಕ್ಕ ಸೇವಾ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರ ಅವರು ತಮ್ಮ ಮಾತುಗಳನ್ನು ಈಗ ನಮ್ಮ ಆಪ್ಯ ಶ್ರೀ ವ್ಯಾಘ್ರಚಾಮುಂಡೇಶ್ವರಿನ ಅಂಚನೆ ಪರಿವಾರ ದೈವನ್ನ ವಂದನೆ ಮಲ್ತೊಂದು ಅಂಚನೆ ಮಾಗಣ ದೇವರ ಅಂಚಿತ್ತನ ಶ್ರೀ ಸೋಮನಾಥ ದೇವರನ್ನ ಪ್ರಾರ್ಥನೆ ಮಲ್ತೊಂದು ಇದೇ ಇವನಿ ಧಾರ್ಮಿಕ ಕಾರ್ಯಕ್ರಮಗಳು ಅಧ್ಯಕ್ಷರಾದ ಪುಂಚಿತ್ತಿನ ಉಳ್ಳಾಳ ಮಗವೀರ ಸಂಘದ ಅಧ್ಯಕ್ಷರಾಗಿನ ಶ್ರೀ ಮನೋಜ್ ಸಾಲ್ಯಾಂಡ್ರೆ ಅಂಚನೆ ಶ್ರೀ ಎಸ್ ಕೆ ಉಳ್ಳಾಲ್ ನಮ್ಮ ಉಳ್ಳಾಳದಾರಿ ಭಾಳ ಸಂತೋಷ ವಿಚಾರ, ನ್ಯಾಯವಾದಿ ಅಂಚನೆ ನೋಟರಿ ಭಾರತ ಸರ್ಕಾರ ಬಹುಶಃ ಅವ್ರನ್ನ ಆಫೀಸು ಪೋಂಡ ಏಪಲ ರಶ್ಯೆ ಡಾಕ್ಟರ್ಲಿಂಚ ರೋಗಿನಾಗಲು ಉಳ್ಳರ ಅಂಚನೆ ಬೇತ ಬೇತ ಟೈಮ್ನಾಗಲು ಮಾತು ಸೇರಿದು ಅವಳು ಎಂಕಲ್ನ ತೂಂಡ ಮಾತ್ರ ಲಿಪ್ಪಿರಾರು ಇಜಿಂದ ಬಹುಶಃ ತೂಜರ್ ನಾನೆಗ್ಲಿ ಕಾಣ ಪೋಂಡ ಭಯಮುಟ್ಟ ಅವಳು ಅಂಚಿನ ಒಂಜಿ ಜನಪ್ರಿಯತೆ ಪಡೆಯುತ್ತಿನಾರಿ ನಂಗೆ ಭಾಳ ಹೆಮ್ಮೆದ ವಿಚಾರ. ಅಂಚೆ ಅದು ಬಹಳ ಸಂತೋಷ ಆಪುಂಡು ಬೈದರಾರಿ ಅಂಚನೆ ಮತ್ಸ್ಯೋದ್ಯಮಿ ನಮ್ಮ ಸಂದೀಪ್ ಪುತ್ರಾನ್ ಬಹುಶಃ ಮಗನ ಸೇವೆನೇ ಭಾಳ ಕೊಂಡೋಳು ಆಪುಂಡು ದಯಪನ್ನಾಗ ಹರಿಪನಿರ್ಪನಾಗ ನಾನು ಆರ್ನ ಪಿರಾಡಿತಿನಾರಿ
ಈ ಭಜನೆಗೂ ಪ್ರತಿ ಸತ್ಯ ಈ ಅಷ್ಟಮಿ ದಾನಿ ಆರ್ಲೆ ಅಲ್ಲ ಈ ಕುಲ್ಲುದು ಸಾಧಾರಣ ಈ ಮಿಗಿನೆಟ್ಲೆಕ್ಲು ಒಟ್ಟಿ ಕುಳೊಂದಿತ್ತ ಅಂಚೆ ಆರ್ನ ಪುದರಡೆ ಇಂದು ಒಂಜಿ ಬೊಲ್ಲಿದ ಕಿರೀಟ ಕೊರ್ದರಿ ಅಂಚನೆ ಶಿಲಾ ಮೂರ್ತಿನ ಮಲ್ದರಿ ಅಂಚನೆ ಇನ್ನಿದ ಈ ಒಂಜಿ ಬ್ರಹ್ಮ ಕಲಶದ ಒಣಸ್ನಲ್ಲ ನಕಲು ಕೊಡ್ತೇರಿ ನಿಜವಾದ ಬಹಳ ಹೃದಯ ಶ್ರೀಮಂತಿಗಿತ್ತು ನಕಲಿ ಅಕಲೆಲ್ಲ ಈ ಸಂದರ್ಭಗಳು ಯಾರನ್ನು ಸ್ಮರಣೆ ಮಲ್ಪುವೆ ಅಂಚನೆ ಲಯನ್ ಅನಿಲ್ ದಾಸ್ ಮತ್ಸ್ಯೋದ್ಯಮಿ ಇದು ಲಯನ್ ಅನಿಲ್ ದಾಸ್ ಚಾರಿಟೇಬಲ್ ಟ್ರಸ್ಟ್ ಬಹುಶಃ ಇಲ್ಲೇ ಪ್ರಾಯವ್ರದ್ದೇ ಬಹಳ ಸಾಮಾಜಿಕ ಚಟುವಟಿಕೆ ಇತ್ತಿನಾರಿ ಹೆಂಗೆ ಎಡ್ಡೆ ಪರಿಚಯ ಇತ್ತ ಬಹುಶಃ ಯಾರೇನೇ ಹೆಂಗೆಲ್ಲ ಸಂಘಡು ಅಧ್ಯಕ್ಷರ ಪಂಡೆ ಅವರ ಪಾತ್ರೆಗೆ ಬರ್ಪೇರಾರು ಬಂದು ಅಂಚಿನ ಬೈದರಿ ನಿರ್ದಾಸರೆ ಬಹಳ ಸಂತೋಷ ಆಡಿ ಅಂಜನೆ ಪ್ರಶಾಂತ್ ಬಂಗೇರಿ ಅಧ್ಯಕ್ಷರಿ ವಿಠೋಬಾ ಭಜನಾ ಮಂದಿರದ ಬಹುಶಃ ಮೊಕುಲ್ಲ ಒಂಜಿ 7ನೇ ಸಪ್ತ ಭಜನೆ ಮಲ್ತೇರಿ ಬಹಳ ಒಂಜಿ ಎಡ್ಡೆ ಯಶಸ್ವಿಯಾದ ಮಲ್ತೇರಿ ಬಹುಶಃ ಆರ್ಲಿಗೆ ಸ್ಟೇಜ್ ಇಡುಪನ ಬಹಳ ಖುಷಿತ ವಿಚಾರ ಇತ್ತ ಪಾತ್ರನಾರ್ ಯಶವಂತ್ ಪಿ ಅಮೀನ್ ಅಧ್ಯಕ್ಷರು ವೀರಮಾರುತಿ ವ್ಯಾಯಾಮ ಶಾಲೆ ದೇವಾಲಯ ಬೇರೆ ವಿಷಯ ನಂಗೆ ಮಾತೆಲ್ಲ ಗೊತ್ತುಂಡು ರಾಜಕೀಯ ಬಹಳ ಉತ್ಸಾಹಿಯಾದುಲ್ಲೇರಿ ಚಟುವಟಿಕೆಗೆ ಬಹಳ ಖುಷಿಟಿ ಕೆಲಸ ಮಲ್ಪೇರಿ ಅಂಚನೆಗೆಲ್ಲ ಮಗುವಿರ ಸಂಘದ ಹೆಚ್ಚಿನ ಕೆಲಸ ಮಲ್ತನ್ನುಲ್ಲೇರಿ ಅಲ್ಲ ಇನಿ ಉಲ್ಲೇರಿ ಅಂಚನೆ ನಮ್ಮ ಶ್ರೀ ಮಧು ಅಮೀನ್ ಅಧ್ಯಕ್ಷರು ಶ್ರೀರಾಮಭಜನಾ ಮಂದಿರ ಬಹುಶಃ ಭಾಳ ಯುವಕೆ ಫಸ್ಟ್ ಟೈಮ್ ಅಧ್ಯಕ್ಷರಾಪಿನಿ ಇನ್ನು 6ನ ಅಧ್ಯಕ್ಷ ಸ್ಥಾನಡು ಇನ್ನು ಬ್ರಹ್ಮಕಲಶ ಮಾತ ಬಹಳ ವೈಭವಡ ಆಂಡಿ ಅಂಚಾದ ಯಾರಿಗೆಲ್ಲ ಇನ್ನು ಬೈದರಿ ಅರಣ್ಯ ನೆನಪು ಮಲ್ಪೆ ಅಂಚನೆ ಪರಮ ಪೂಜ್ಯ ಶ್ರೀಕಾಂತ್ ಭಟ್ರಿ ಬಹುಶಃ ಆರ್ನ ಗುರುಕುಲೊಟ್ಟಿ ಬಣ್ಣಗೆ ನಾನು ಎಲ್ಲ ಆರ್ನೊಟ್ಟಿಗೆ ಇತ್ತೆ ಭಾಳ ಪ್ರಾಮಾಣಿಕ ಮನುಷ್ಯರು ದಾಳ ಒಂಜಿ ದರ್ಪ ಅಜ್ಜಿ ಭಾಳ ವಿನಯತೆ ಅಂಚಾದ ಎರಡು ಪಾತ್ರನೇ ಭಾರಿ ಖುಷಿ ಆಗುಂಡು ಹೃದಯ ಶ್ರೀಮಂತಿಕೆ ಉಂಡು ಎರಡೆಲ್ಲ ಇಂಚಲ ಪಾತ್ರ ಇರೋ ಅಂಚಾದಿ ಆದ್ರೆ ಇಲ್ಲಿ ಸನ್ಮಾನ ಮಲ್ತಿನ ಬಹಳ ಒಂಜಿ ಸಂತೋಷ ವಿಚಾರ ಅಂಚನೆ ಬ್ರದರ್ಸ್ ಮಾರುತಿ ಜನಸೇವೆ ಸಂಘ ನೆತ್ತ ಅಧ್ಯಕ್ಷರು ನಮ್ಮ ವರದರಾಜ್ ಬಹುಶಃ ವರದರಾಜರ ಅಮ್ಮೇರಿ ಆರು ನಟ್ಟ ಈ ಭಜನಾ ಮಂದಿರೋಡು ಭಾಳ ಕೆಲಸ ಮಾಡಿನಾರು ಬಹುಶಃ ಬರೀ ಎಷ್ಟೋ ಶಿಷ್ಯರಲ್ಲಿ ಆರು ಬೆಳೆಪದಿನಾರು ಅಂಚನೆ ಉಪ್ಪಳ ಪಚ್ಚಲಂಬಾಡಿ ಅಂಚನೆ ತಲ್ಪಾಡಿ ಮೂಲ ಮಾತಾರೆ ಮಸ್ತ್ ಶಿಷ್ಯರಾಗ್ಲಿತ್ತಾರೆ ಅಂಚಾದು ಆರ್ನ ಪ್ರತಿನಿಧಿ ಆರು ಮಲ್ತನ ಸೇವೆ ಉಂಡ ಬಹುಶಃ ಭಗವಂತ ಶ್ರೀರಾಮದೇವರಿಗೆ ಬಹುಶಃ ಆರ್ನ ಮಗನಿಗೆ ಸ್ಟೇಜ್ ಕುಲ್ಲ ಯೋಗ ಬೈದರಿ ಅಂಚಾದು ಆರು ಇನ್ನು ಆ ವೇದಿಕೆ ಉಳ್ಳೇರಿ ಅಂಚಾದು ಯಾರೆಲ್ಲ ಈ ಸಂದರ್ಭಗಳು ನೆನಪು ಮಲ್ಪೆ ಅಂಚಿನ ರಾಮಚಂದ್ರ ಕರ್ಕೇರ ಹಾರ್ಮೋನಿಯಂ ಮಾಸ್ ಬಹುಶಃ ಬೇರೆ ಈ ಒಂಜಿ ಹಾರ್ಮೋನಿ ಮಾಸ್ ಆವಡನ್ನಾಡ ಆರ್ನ ಗುರು ಪದ್ಮಶಾಲಿಯನ್ ಏತು ಬಂಗ ಬೈದರ ಬಣ್ಣಾಗ ಬಹುಶಃ ಇಲ್ಲಡ ಮಾತು ಏತೋ ಆರೆ ನೆರ್ತಿನೊಂಡು ಕೆಲಸ ಹೋಗಂದೆ ಆರ್ನ ಪಿರಾವಡೆ ಒಂಜಿ ಬೀಲ ಬತ್ತದ ಒಂಜಿ ಗುರುವಿನ ಗುಲಾಮ ಆಗೋತನಕ ದೊರೆಯದ ನಮಗೆ ಅಂಚನೆ ಆತು ಬಂಗ ಬತ್ತದ ಅರೆ ಆ ಒಂಜಿ ವಿದ್ಯೆಯನ್ನು ಕಲ್ತಿದ್ದೇರಿ ಆ ವಿದ್ಯೆನ ಆರು ದಾನ ಮಲ್ತಿರ ಬಣ್ಣಾಗ ಇಡೀ ಆರ್ನ ವಿದ್ಯೆನು ಮಸ್ತ್ ಊರು ಮಾತ ಆರು ಕಲ್ಪಾರು ಬಂತೇರಿ ಬೇತಗಳು ಆರೆ ಸನ್ಮಾನ ಆತನಿ ಅನ್ನ ಮೂಲ ನಮ್ಮ ಸನ್ಮಾನ ಮಲ್ತಿನ ಬಹುಶಃ ಆರ್ನ ಮನಸ್ಸಿಗೆ ಭಾಳ ಸಂತೋಷ ಆದಪ್ಪು ಅಂತ ನನ್ನ ಅಭಿಪ್ರಾಯ ಅಂಜನ ಮೂಲ ಸೇರಿದಿನ ನನ್ನ ಹಿರಿಯ ಕಿರಿಯ ಬಂಧುಗಳೇ ಭಗಿನಿಯರೇ ಬಹುಶಃ ಎಡ್ಡೆ ಪಾತ್ರೊಂದು ಆಸೆ ಇತ್ತು ನೀನು ನಮ್ಮ ಮಟ್ಟಿದ ನಾನು ಬರೆದು ಕುಂದ್ಬೈದೆ ಅಲ್ಲಿ ನಾನು ಪಾತ್ರ ಜೀವನ ಲೇಪನ್ನಾಗ ಕಾರ್ಯಕ್ರಮ ಭಾರಿ ಬೇಗ ಮಿಗ್ಗಡು ಬಂದು ಎಂಕ್ಲೆಲ್ಲ ಆಸೆ ಉಂಡು ಆಡ ಅಂಜಿ ರಡ್ಡು ಪಾತ್ರ ಬಂದ್ಬನ್ನಾಗ ಈ ರಾಮಾಯಣ ಪನಿಪಿನ ನಂಗೆ ಮಾತ್ರೆಲ್ಲ ಓದಿದಾರು ಹೆಚ್ಚಿನಾಗಲಿ ಆಡ ರಾಮಾಯಣ ಬರೆತನಾರು ಏರು ಬಂದ ನಂಗೆ ವಾಲ್ಮೀಕಿ ಮತ್ತು ಗೊತ್ತುಂಡು ಮಾತ್ರೆಗಳ ఆయన ಪೂರ್ವಚರಿತ್ರೆಯೆಲ್ಲ ಗೊತ್ತಿಚ್ಚು ಆ ಒಂಜಿ ರತ್ನಾಕರ ಬೇಡೆ ಬಂದು ಜನಜನಿತವಾದ ರಾಮಾಯಣ ಉಂಡು ಅಲ್ಲ ಈ ರತ್ನಾಕರ ಬೇಡೆ ಬನಿಪಿನೇ ಹಾಗೆ ನಿಜವಾದ ಬೇತೆ ಕೆಲಸ ಎಂಚಲ್ ನೆಜ್ಜಿ ಖಾಲಿ ಬೇಟೆಯಾಡ ಕೆಲಸ ಬೇಟೆಯಾಡ ಏರನ್ನು ಪಕ್ಕಿನತ್ತು ಏರನ್ನ ಸಾಧ್ಯ ಬರ್ಪಡು ನಾಡ ಅಗಲನ್ನು ದೊರಡೆ ಮಲ್ತದ್ದು
ಅಕ್ಲ ದಾದಾಲ ಮಲ್ತದಾಯಿ ಬಂಜಿ ಜಂತನ ಒಂಜಿ ಜನ ಏರಿ ಈ ರತ್ನಾಕರ ಬೇಡೆ ಅದು ನಿಮ್ಮನ್ನು ಉಪಟಲ ತೋಂದೆ ತಡರ ಆವಂದೆ ಆಡೆ ಬರ್ಪಿನ ಜನಗಳು ಪೂರ ಬಂದೆ ಮಲ್ತಾರೆ ಆತು ಒಂಜಿ ಕ್ರೂರಿ ಆಯಿ ದಾದನ ಪುಣ್ಯವಶಾತ್ ದಾದನ ನಾರದರನ ದರ್ಶನ ಆಪುಂಡು ಅవి ನಾರದರನ ಬುಡಿಜೆ ಆರೆಲ್ಲ ಕಟ್ಟಬಾರ್ದು ದಾಡ ಇಂಚಿನೋಡು ಆಡ ದಂಡ ಕಮಂಡಲ ಮತ್ತು ಪರಿಹಾರ ಬೇತಾಡ ಪರಿಹಾರ ದಾಲಜಿ ಅಂಚ ಆರೋ ಈ ಪಾತ್ರ ಬಂಡೇರು ಅನ್ನ ಮಾರ ಎಂಡ ದಾಲ ಇಜ್ಜಿದ್ದು ಪರಿಹಾರ ಯಾನು ಸನ್ಯಾಸಲಗ ಪುರಾಯಿ ಯಾನು ಒಂಜತ್ತೊಂಜೂರು ಪೋಪಿನಾಯಿ ಆಡ ಈತ ಮಾತು ಈ ಭಂಗ ಬತ್ತದು ಈತ ಜನಕ್ಕೆ ದೊರಡೆ ಮಲ್ತದಿ ಮತ್ತು ಹಾಳು ಮಲ್ತದ್ದು ಮತ್ತು ಮಲ್ಪತ್ತ ಒಂದು ಏರೇಗೆ ಪಡಾದು ಅಪ್ಪಗಾಯಿ ಪನ್ಪೆ ಯಾನೆ ಎನ್ನ ಬೊಡಿದ ಸಾಂಕರ್ಯ ಬಡಾದು ಇಂಚಿನ ಮಾತಂತ ಮಂತ ಮಲ್ತಂದುಲ್ಲ ಅಂಚದ ಏರೇದಾದೇಕವು ಹೆಂಗಿತ್ತು ದಾಲ ಕೊರಲೆ ಆಡ ದಾಲ ಇಜ್ಜಿ ಅಂಚಾದ ಒಂಜಿ ಪಾತ್ರ ಎಂದ ಪನ್ಪೆ ಈ ಮಲ್ಪುನೆ ಬೇಲೆ ಬುಡದಿ ಗೊತ್ತುಂಡ ಅಜ್ಜ ಗೊತ್ತುಜ್ಜಿ ನೆತ್ತ ಪುಣ್ಯದ ಫಲ ನಿಕ್ಕಲುಂಡ ಅಕ್ಲಿಲ್ಲ ಅಂದ್ರೆ ಕೇಂದ್ರ ಬಲ ಯಾನ್ ಆತನ ಮುಲು ತಗೊಂಡಿರು ಅಂಚೆ ಬೇರೆ ಕಟ್ಟಬಾರ್ದು ಆಯ್ಪೋಯ ಇಲ್ಲಡೆ ಹೋದು ಲೆತ್ತೆ ಯಾನ ಬುಡದಿ ಜೋಕ್ಲೆಂಬರ ಇಲ್ಲ ಯಾನ್ ಈತು ವರ್ಷ ಹೊಂದಿನಿಗೆ ಸಾಂಗೊಂದುಲ್ಲ ಯಾನಿಗೆ ಒಂಚನ ಕಂತು ಬರಾಡು ಎತ್ತ ಯಾನ್ ಕಂತಿನ ಒಂಜಿ ಓಂಜಿ ನಿಕ್ಕಲಿಗೆ ಆಸ್ತಿ ಮಲ್ದೇನ ಅವು ಮಲ್ದೇನ ಒಂದೆತ್ತ ಪುಣ್ಯದ ಫಲ ಹೇಗೆ ನಿಕ್ಕಲುಂಡೆ ಉಂಡ ಆಕ ಬುಡದಿ ಬಲು ಇರುವ ಆ ರೀತಿ ಎಂಚಗಂತ ಎಂಗ್ಲೆ ನಾನೇ ಗೊತ್ತು ಐಟು ಮಾತು ಎಂಗ್ಲಿ ಇಜ್ಜ ಎಂಗ್ಲಿ ಕೊರ್ತಿನ ತಿಂತ ಅಂಡ್ ಐತ ಮಾತ ಪಾಪ ಹೊಲಗಿ ಪಾಪ ಪುಣ್ಯ ಇರಗೆ ಎಂಗ್ಲಿಜ್ಜೆ ಆಯ್ತು ಹಾಗೆ ಅವನ ಇಂಚ ಪಂಜಾನ ಪಾತ್ರೋಡು ಇಂಚ ಬರ್ಪಣ ನಿರೀಕ್ಷೆ ಮದುಜೆ ಯಾನು ಈತ ಮಾತ ರಾತ್ರಿ ಬೇಗಲಿ ಬಂದಿದ್ದು ಏರೇನು ದರೋಡೆ ಮಲ್ತದ್ದು ಏರೇನು ಕೇರ್ದು ಯಾನು ಈತ ಸಾಂಕದು ಮಕ್ಳಿಗೆ ಎನ್ನ ಮತ್ತೆ ಪ್ರೀತಿ ಬತ್ತುಜಿ ಖಾಲಿ ತಿನಿಪಿನ ಹತ್ತಂದೆ ಆಯ್ತು ಪುಣ್ಯ ಫಲ ಆಯ್ತು ಮಾತು ಹೆಂಗೆ ಬಂದನ್ನ ಯಾರು ಬಿನ್ನದಾದ ಬೇಜನ ಈತ ಮಾತು ಮಲ್ದಾದ ಬೇಜನ ಬಂದು ఆయన ಮನಸ್ಸು ಕಿಂದಂತೆ ಅಪ್ಪನಿಗೆ ಅಂಚೆ ಸೀದಾ ಬರ್ಪೆ ಬತ್ತದು ನಾರದರ ನೆಟ್ಟಿ ನಾರದರನ್ನು ಕೊಡ್ತಾರೆ ಸಪ್ತಋಷಿಗಳನ್ನು ಬಂದ್ಪೇರು ನಾರದರು ఆయన ತುಯ್ಯರು ఆయన ದುಂಬದ ಪೌರುಷವಾದ ಪೋತುಂಡು ಅಂಚಾಯಿ ಕಾರ್ಪತ್ತಿ ಪಶ್ಚಾತ್ತಾಪ ಮಾಡಾಯಿ ಅಂಚಾರಿ ಈ ಮಂತ್ರ ಬಂದ್ಪೇರು ಮುಂದೆ ರಾ ಮಾ ರಾಲ ಬಂದು ರಾಬಜಿ ಮಾಲ ಬಂದು ರಾಬಜಿ ಬಕ್ಕ ಬಂದರೆ ಮಾ ರಾ ಬಂದನು ಅಂತೂ ಆ ಒಂಜಿ ಪಶ್ಚಾತ್ತಾಪಡ ಒಂಜಿ ತಪಸ್ಸು ಕುಲಿನ ಈ ಲೋಕನಚ್ಚಿ ಅಂಚೆ ತಪಸ್ಸು ಮಲ್ದು ಎತೋ ವರ್ಷ ಬಕ್ಕ ಆ ಹುತ್ತ ಬತ್ತಂದು ಹುತ್ತ ಮಾತ ಬೆಳೆದು ಆಯ್ತು ಉಲಯ ಅದು ಪೋಯಿ ಅತೋ ವರ್ಷ ಬಕ್ಕ ನಾರದರು ಬತ್ತರು ರಾಮನ ಧ್ವನಿ ಅವಳು ಕೇಂದ್ರ ರಾಮ 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 ಪಶ್ಚಾತ್ತಾಪಡೈ ಬೆನ್ನುದು ಪೋಯಿ ಅಂಚಾನ ಲೆತ್ತಾಯಿ ಇದೇ ಬತ್ತಿ ಅಂಚಾದ ಈ ವಾಲ್ಮೀಕಿ ಅಂದು ಕುದರಾಡಾಗಿ ದಾಲ ಅಕ್ಷರ ಜ್ಞಾನ ಇಜ್ಜನ್ನಾಗಿ ರಾಮನ್ ತೂದು ಗೊತ್ತಿದ್ದಾಗಿ ರಾಮಾನ ಶಬ್ದೋಡು ಆ ಇಡೀ ಜಗತ್ತಿಗೆ ಒಂಜಿ ಕವಿ ಆದು ಪೋಯಿ ಇಡೀ ಒಂಜಿ ಆ ರಾಮಾಯಣ ಎತೋ ಸಾವಿರ ವ್ಯತವ್ಯತ ರೂಪಡು ಆಂಡು ತುಲೆ ಅಂಚಿತ್ತನ ಒಂಜಿ ಬೇಡೆ ಪರಿವರ್ತನೆ ಆದು ಖಾಲಿ ರಾಮನಾಮ ಮಂತ್ರೋಡು ಆ ಒಂಜಿ ಭಾರಿ ಮಲ್ಲ ಕವಿ ಆದು ಇನ್ನು ಆ ಒಂಜಿ ಇನ್ನಿತ್ತ ನಮ್ಮ ಅವನ ಫಲಂಗಲ್ಲ ಅಂಜನೆ ನೀನು ಯಾಕೋ ನೀನು ಹಂಗಿ ಯಾಕೋ ನೀನು ನಾಮದವಲ್ಲ ಬಂದಿದ್ದರೆ ಸಾಕು ಪಂಜಿನ ಒಂಜಿ ಪುರಂದರದಾಸನ ಕೀರ್ತನೆ ಉಂಡುತ್ತಲೆ ನಾನು ಬಂದಾಗ ಹನುಮಂತೆಲ ಎಲ್ಲಿಪ್ಪನಾಗ ಭಾರಿ ಉಪದ್ರ ಬಂತು ಋಷಿನಗಲಿಗೆ ఆయన ఉపతోడు తడరా వందే ఇన్న శాక్తినికి బరంద పాడంది శాపకొరియారు ಅವನು ಆಂಜನಾದೇವಿ ಗೊತ್ತಾಡಿ ದಾದ ಪರಿಹಾರಿತ್ರ ಪಲ್ಯ ಸ್ವಾಮಿ ಅಂದು ಯಾಪ ರಾಮ ದರ್ಶನ ಆಪುಂಡು ಅಪ್ಪ ಇನ್ನ ಶಕ್ತಿ ಪೂರ ನಿಕ್ಕಿ ಜ್ಞಾನೋದಯ ಆಪುನು ಪಾಪಕ್ಕೆ ಆತ್ಮ ಹೊಂದಿತ್ತೆ ರಾಮ ರಾಮ ಧ್ಯಾನ ಬಂದಿತ್ತು ರಾಮ ಏನೋ ಗೊತ್ತುಜ್ಜಿ ತುಲೆ ರಾಮ ಏನನ್ನು ಗೊತ್ತುಜ್ಜಿ ರಾಮನಾಮ ಧ್ಯಾನ ಬಂದಂತೆ ಅಂತೂ ಒಂಜಿ ಸಂದರ್ಭಡು ಭೇಟಿಯಾಗಲಿ ಐದು ಪಕ್ಕ ರಾಮನ ಶಕ್ತಿ ರಾಮನ ಭಕ್ತಿ ರಾಮನ ಹನುಮಂತ ರಾಮನ ಬಂಟೆ ಅದು ಕಲಿಯೂರು ಬ್ರಹ್ಮದೇವನ ಪದವಿಗಿಂತಲೇ ಅಂಚಿನ ಅಹಲ್ಯ ಅಲ್ಲಿನ ಆಶ್ರಮಗಳು ಅಲ್ಲಿನ ಗುರು ಅಲ್ಲಿನ ಋಷಿ ಅವ್ರನ್ನ ಸಾಕು ಋಷಿ ತೀರು போயாரு ಅವರು ಪರಂಧಾಮಾತ್ போயாரு ಆರಂಜ್ ಪಾತ್ರ ಬಂಡೇರು ತುಲ ಈ ಜಾಗಗೆ ರಾಮೆ ಬರ್ಪೆ ಆಜ್ಞೆಯಲ್ಲಿ ಇನ್ನ ಶ್ವಾಸ ಒಪ್ಕೊಂಡು ఆయన ಸತ್ಕಾರ ಮಲ್ಪುಲವನ್ ಅವಿ ಒಂಜಿ ಪಾತ್ರ ಅಮ್ಮೆರು ಸಮಾನ ಗುರುಕುಲ ಮಣ್ಣಿನ ಪಾತ್ರಕ್ಕೆ ಎಂದು ರಾತ್ರಿ ಪಗಲು ಹಾಸದು ಗುಡಿ ಹಾಸದು ಶೃಂಗಾರ ಮಂತೊಂದು ರಾಮನ ಕಾತೊಂದು ಇತ್ತಲ್ಗೆ ಅದು ಎಷ್ಟೋ ವರ್ಷ ಕಾತದು ಪರಬಾದು ಬಾಯಲ್ ಕೂಲಿ ಮಾತಪೋಣು ಆನಲ ಆ ಭಕ್ತಿನ ಬರ್ತಿಜಲ್ ರಾಮ ಇನಿ ಹತ್ರ ಎಲ್ಲ ಬರ್ಪಿ ಅವನು ಸಿಡಿ ರಾಮನ ದರ್ಶನ ಆಗ್ಬಿಡು
ತುಳಿ ರಾಮ ತೂತಿಜರು ಕಾಲಿ ರಾಮನಾಮ ಶಬರಿಗೆ ಮೋಕ್ಷ ತುಳಿ ಅಂಚನೆ ಅಹಲ್ಯ ಗೌತಮನ ಬಿಡಿದ ಗೌತಮನ ಋಷಿನ ಬಿಡಿದ್ಯಾಲ್ ಅಹಲ್ಯ ಭಾರಿ ಪುದರ್ದಲ್ ನಾಲ್ಕು ಸರಿಯಾದ ದಾಂಪತ್ಯ ಜೀವನ ಸರಿ ಆವಲಿ ಹಿಡಿದು ಈ ಒಂಜಿ ಅವಕಾಶನು ದೇವೇಂದ್ರೆ ಪಡೆ ಪಣ ಋಷಿನಾಗ ಮತ್ತೆ ತಪಸ್ ಮಾಡ್ಬಿಟ್ಟು ದೇವತೆಗಳು ಒಲಿವೇರೆ ಪಡೋದು ತನ್ನಂತಾನೇ ಮೊದಲ ಜ್ಞಾನ ಮತ್ತು ಒಂಜಿ ಶೀಲ ಕೆಟ್ಟವರು ತಪಸ್ಸನ್ನು ಹಾಳು ಮಾಡ್ಕೊಂಡು ದೃಷ್ಟಿ ದೇವೇಂದ್ರೆ ಆ ಇಜ್ಜನ್ನ ಬರ್ತಡು ಗೌತಮನ ವೇಷ ಆದಿ ಬರ್ಪೆ ಮೊದಲಿಗೆ ತೆರೆದಿತ್ತಿಜ ಆನ್ಲ ಒಂಜಿ ತೆರೆದಿತ್ತಿಲ್ಲ ತೆರೆದಿತ್ತಿಲ್ಲ ನಾನು ದೇವತ್ನಾಗಲೇ ಈ ತಪಸ್ಸು ಮಂತ್ರ ದೇವತೆ ಪ್ರತ್ಯಕ್ಷ ಹಾಜರಳ ಆ ಪೂಜೆ ದಾಂಡ ಸ್ವತಃ ದಾನ ಮಲ್ಪಂದೇ ಎಂತ ಈ ದೇವತ್ನಾಗಲು ಪ್ರತ್ಯಕ್ಷ ಆಪಿರ ಖುಷಿ ಆಂಡಲಿಗೆ ಖುಷಿಯಲ್ಲಿ ಅಕ್ಲು ಒಟ್ಟಿಗೆ ಮಿಲನ ಆಪಿರು ಆಗ ಕಾತಂತ ನೈಕೆ ಆಡಿತ್ತ ಗೊತ್ತಾಣ ನನ್ನ ಕಂಟೆಂಟ್ ಬರ್ರಿ ಅಣಿ ಪೋ ಆತ ಇನ್ಮೇಲೆ ಈ ದೇವೇಂದ್ರಲ್ಲ ಬರಿಯರೇ ಕಾತ್ಕೊಳ್ದೆ ಪೋಪಿಳಗ ಅಮಸರ ಮಲ್ಪಿ ಆಡ ಪೋಪೂಜೆ ಆತ ನನ್ನ ಬತ್ತಿರಾರಿ ಗೌತಮ್ ಋಷಿ ಆಡ 6 ಲತ್ತಿಯಾರು 7 ಲತ್ತಿಯಾರು ಎಂಚಾವು ಉಲ್ಲಿ ಅಂಚಾರು ಶಾಪ ಕೊರ್ಪೇರು ಆಗಲೇ ಶಾಪ ಕೊರ್ಪೇರು ಮಲೆಗಳ ಶಾಪ ಕೊರ್ಪೇರು ಮೂಲ ಕಲ್ಲಾದ ಮುಸುರು ಜನಲೇ ಬುರಿಯನ್ ಕಾಲಿ ಗಾಳಿ ಸೇವನ್ ಬದುಕಲಾನ್ ಯಾಪ ರಾಮನ ದರ್ಶನ ಆಪುಡ ಈಗ ಮೋಕ್ಷ ಈ ಪುನರ್ಜನ್ಮ ಬಡೆಪ ಸಂದರ್ಭಡು ಅಡೆಗಳ ಪೌರದಿಗಿನ ರಾಮದೇವರಾಗಿ ರಾಮನ ಪಾದ ಸ್ಪರ್ಶ ಅಲ್ಲಿ ಪುನಃ ಚೇತನ ಆಡಿ ಸುರುತ ಪುಣ್ಣಾದ ಬತ್ತಾಲು ಪವಿತ್ರ ಆದ పోయాలి ಅಂಚ ರಾಮನಾಮ ನೀನು ಯಾಕೋ ನಿನ್ನ ಹಂಗೆ ಯಾಕೆ ಏರ್ ಬಾ ಏತೆಡ್ಡ ಪುದರವು ಅಂಚಾದಿ ಈ ರಾಮನಾಮಡು ಎತೋ ಐಟು ಶಕ್ತಿ ಉಂಡು ನನಂಜಿ ಒಂತೆ ನಾನು ಪಾತ್ರ ಬಕ್ಕಂತ ಪಾತ್ರ ಜಾನಿ ರಾಮೇ ಅವತಾರಡು 7ನೇ ಅವತಾರ 7ನೇ ನಕ್ಷತ್ರ ಪುನರ್ವಸು ನಕ್ಷತ್ರ ಬಿಡ್ತೀನಿ 7 ಬನ್ಪಿನ ಈ ರಾಮಾಯಣಡು 7 ಭಾಗ 32,000 ಶ್ಲೋಕ ಉಂಡಿಗೆ ಅಡಿಚಿ ಪ್ರಿಯರು ತೆರೆದ ಮಲ್ಪೇರು ಅಂಚನೆ ಈ ಒಂದು 7 ಭಾಗ ಎಂಚೊಂಡು ಬಂದಾಗ ನಮ್ಮ ಸ್ವರ ಸಂಗೀತ ಸ್ವರಗಳು 7 ಭಾಗ ಅಂಚನೆ ಮನ್ವಂತರ ಋಷಿನಗಲು 7 ಸಪ್ತ ಋಷಿನಗಲು ಅಂಚನೆ 7 ಕಡಲು ಐತಿ ಮಾತಲ್ಲ ಬತ್ತಂಡ್ರಿ ಅಂಚೆ ನಮ್ಮ 7 ಮೇರು ಪರ್ವತ ಅಂಚಾದು ಈ 7 ಶುಭ ಸಂಕೇತ ಅಂತ ರಾಮಾಯಣ ಬಂದ್ಪೇರು ಅಂಚಾದು ಯಾವುದಂತೆ ಪಾತ್ರ ಬಸ್ ಹೆಚ್ಚಣದ ಪಾತೇರ್ಜಿ ಅಂಚಾದು ಬಾರಿ ನನ್ನ ಪಾತ್ರ ನಾಲ್ಕು ಉಳ್ಳೇರಿ ಅಧ್ಯಕ್ಷರು ಉಳ್ಳೇರಿ ಯಾ ನಿನ್ನ ಪಾತ್ರದ ಅಂತಾದು ಅಧ್ಯಕ್ಷರಿಗೆ ಟ್ರಾನ್ಸ್ಫರ್ ಪೇ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು. ರಾಮನಾಮದ ಶಕ್ತಿಯನ್ನು ನಮಗೆ ತಿಳಿಸಿದಂಥ ಶ್ರೀ ಸದಾನಂದ ಬಂಗೇರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಶ್ರೀ ಸಂದೀಪ್ ಪುತ್ರನ್ ಮತ್ಸ್ಯೋದ್ಯಮಿಗಳು ಒಂದೆರಡು ಮಾತುಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದು ವೇದಿಕೆ ಉಪ್ಪುನ ಮಾತಾ ಗಣ್ಯರೆಗಳ ಅಂಚನೆ ಸ್ಟೇಜ್ ಎದುರು ಉಪ್ಪುನ ಮಾತೆಯನ್ನ ಬಂಧುಲೇಗಿ ನಮಸ್ಕಾರ ಮಲ್ತದ್ದು ಎನ್ನ 2 ಪಾತೆರ ದಯ ಬನ್ನಾಗ ಏನಿಚ್ಚೆ ಸ್ಪೀಚ್ ಕೊಡ್ದು ಅಭ್ಯಾಸ ಇಜ್ಜಂಕಿ ಆಡಲು ಒಂಜಿ 2 ಪಾತೆರ ಪನೋಡು ಬಂದು ಬನ್ನಿಗೋಸ್ಕರ ಏನು ಪಾತೆರೊಂದುಲ್ಲೆ ಯಾಕಂದ್ರೆ ಹಿರಿಯಕ್ಕಲು ಈ ರಾಮ ಮಂದಿರಗೂ ರಾಮನ ಮೂರ್ತಿನ ಕೊಡ್ತೀನಿ ಬಂದು 12 ವರ್ಷ ದುಂಬುಡು ನಮ್ಮ ಜೀರ್ಣೋದ್ಧಾರಣಗ ನಮ್ಮ ಸಮಿತಿದಕ್ಕಲು ಬತ್ತಿತ್ತೇರು ಬತ್ತದ ಏನು ಅಮ್ಮಡ ಬಂಡೇರು ನಿಕ ಹಿರಿಯಕ್ಕಲು ಕೊಡ್ತೀನಿ ಅಂಚ ಜೀರ್ಣೋದ್ಧಾರಗ ನಿಕುಲೆ ಅವೇನು ಕೊರಡು ಬಂದು ಬಂಡೇರು ಅಂಚ ದುಪ್ಪನಾಗ ಇಗುಲ್ನ ಅಮ್ಮನಕ್ಕಲು ಒಪ್ಪಿಯರಾಗಿ ಒಪ್ಪುದಾನಾಗ ಕಮಿಟಿದ ಕಳ್ಳ ಬಂಡೇರು ಆ ಮೂರ್ತಿನ ನಿಕುಲೆ ರೆಡಿ ಮಲ್ಬಿಲ್ಲ ಐಕ ಆಪಿನ ವೆಚ್ಚ ನಿಕುಲು ಕೊರ್ಪ ಬಂದು ಮೂರ್ತಿನ ರೆಡಿ ಮಲ್ತೇರು ಕಾಲೋಡು ರೆಡಿ ಮಲ್ದಾಯಕ ಎಂಕಲೇನು ಲೆತ್ತಬೋದು ಮೂರ್ತಿನ ಕಂತ ಐಟು ಒಂಜೆಲ್ಲ ಮಿಸ್ಟೇಕ್ ಆತನ ಬಂದಾಗ ರಾಮೆಲ್ಲ ಹನುಮಂತ ಎಲ್ಲ ಮಾತ್ರ ಮಲ್ತಿದ್ದೀನಿ ಮಗಳು ಕಮಿಟಿ ಮಗಳು ಲಕ್ಷ್ಮಣೆಲ್ಲ ಸೀತೆ ಎಲ್ಲ ಮಲ್ಚಾರ ಐಟು ಮಲ್ಪಂದೆ ನಟ್ಟೆ ಪೂಜಾ ಅನ್ನಗ ಐಟು ಅನಾರೋಗ್ಯ ಪರಿಸ್ಥಿತಿ ಬತ್ತುಂಡು ಅಂಚ ಪ್ರಶ್ನೆ ದೀನಾಗ ಇಟ್ಟು ರಾಮಗ ಬೇಜಾರಾತನ ಬಂದು ಪ್ರಶ್ನೆ ಬತ್ತುಂಡು ಅಂಚ ಕೂಡ ಕಮಿಟಿದಕ್ಕಲು ಬತ್ತೇರು ಐಟು ಲಕ್ಷ್ಮಣೆಲ್ಲ ಸೀತೆಯಲ್ಲಿ ಇಜ್ಜಿ ಅಂಚ ದುಪ್ಪನಾಗ ನಿಕುಲು ಒಂಜಿ ಕೂಡ ಒಂಜಿ ಫೋಟೋ ಕೊರಡು ಅಂದು ಅಂಚೆ ಕುಲ ಆಯ್ತಾನೆ ರಾಮ ಸೀತೆ ಹನುಮಂತ ಇತ್ತಿನ ಫೋಟೋನ ಕೊರಿಯ ಕೊರ್ದು ಐಕ್ ಪೂಜಾ ಒಂದಿತ್ತಂಡು ಇತ್ತ ಯಕಡೆಯಾನು ನಮ್ಮ ಬ್ರಹ್ಮಕಲಸದ ಉತ್ಸವದ ಟೈಮಿಗೆ ಬತ್ತಿತ್ತು ಯಕಡೆಯಾನು ಅಪ್ಪ ನಮ್ಮ ತಂತ್ರಿವರಿಯರು ಬಂಡೇರು ಒಂದು ರಾಮಿಲ ಹನುಮಂತೆಲ್ಲ ಕರೆಕ್ಟ್ ಇಜ್ಜಿ
ಒಂದು ರಡ್ಡೆಲ್ಲ ದೇತದ್ದು ಒಂಜೇ ಕಲ್ಲಡು ರಾಮೆ ಲಕ್ಷ್ಮಣೆ ಸೀತೆ ಹನುಮಂತೆ ಮಲ್ಪೋಡು ನಿಕಲೆ ಮಲ್ಪೊಳ್ಯ ಬಂದು ಗೇನಿಯರ್ ನಮ್ಮಡ ಐಕೆ ಎಂಕುಲು ಒಪ್ಪಿಗೆ ಕೊರಿಯ ಆಂಡ ಒಂಜಿ ಬರ್ಪಿ ವರ್ಷದ ಉಲಾಯಿ ಈ ರಾಮನ ಮೂರ್ತಿ ನಿಕುಲು ಕೊರಡು ಬಂದು ಬಂಡೇರು ಅಂಚ ದೈಕಾಪಿನ ವೆಚ್ಚ ನಿಕುಲು ಕೊರಪ ಬಂದು ಬಂಡ ಆಂಡ ಆ ದೇವರ ನನ್ನ ಪ್ರತಿಷ್ಠೆ ಮಲ್ದಾಯಕ್ಕ ಎಂಕೊಂಜಿ ಮಂದಿರ ಬತ್ತಾಯಕ್ಕ ಕೆಲವು ಭಿನ್ನಾಭಿಪ್ರಾಯ ಉಂಡು ನಟ್ಟಿ ಮಂದಿರೋಡು ಅವೇನು ಮಾತೆರಲ ಬುಡ್ದು ಮಾತೆರಲ ಒಗ್ಗಟ್ಟು ಆ ರಾಮನ ಮೂರ್ತಿ ಕೊರ್ದಾಯಕ ಮಾತೆರಲ ಒಟ್ಟಿಗೆ ಆದು ಎಡ್ಡ ರೀತಿಯಲ್ಲಿ ನಮ್ಮ ರಾಮ ಮಂದಿರವನ್ನು ದುಂಬುಕೊಂಡು ಅದಕ್ಕೆ ನನ್ನ ರಡ್ಡ ಬಾದಲು ಮುಗಿದು ನಿಮ್ಮ ಸಂಕಲ್ಪವನ್ನು ನೆರವೇರಿಸುವ ಶಕ್ತಿಯನ್ನು ಆ ಶ್ರೀ ರಾಮಚಂದ್ರ ಪ್ರಭುಗಳು ನಿಮಗೆ ನೀಡಲಿ ಅನ್ನುವಂತಹ ಪ್ರಾರ್ಥನೆಯ ಜೊತೆಗೆ ಕಾರ್ಯಕ್ರಮದ ಮುಂದೆ ನಮ್ಮ ಉಳ್ಳಾಲದ ಹೆಸರನ್ನ ರಾಜ್ಯ ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯ ಮೂಲಕ ಬೆಳಗಿಸಿದ ಸಂಸ್ಥೆ ಮಾರುತಿ ಜನಸೇವಾ ಸಂಘಕ್ಕೆ ಈ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾದ ವರದರಾಜ್ ಬಂಗೇರ ಅವರು ವೇದಿಕೆಯ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಅವರ ಅಭಿನಂದನಾ ಪತ್ರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾಗಾಲೋಟದ ಪಯಣದಲ್ಲಿ ಆಕಾಶದ ಸುರಿಮಳೆಯ ನಡುವೆ ಗೆದ್ದ ಸಾಧನೆಗಳ ಸಾಲಲ್ಲಿ ಮುಂಚೂಣಿಯಲ್ಲಿ ಬಂದು ನಿಂತ ಹೆಮ್ಮೆ ನಿಮ್ಮದು. ಸೇವಾ ಹಿ ಪರಮೋಧರ್ಮ ಅನ್ನೋ ಪ್ರಾಜ್ಞರ ಮಾತನ್ನ ಉಸಿರಾಗಿಸಿ ಮಾರುತಿ ಕ್ರಿಕೆಟರ್ಸ್ ಹೆಸರಲ್ಲಿ ಸತತ ಜಯಗಳಿಸಿ ಬಹುಮಾನವನ್ನೆಲ್ಲ ಸಮಾಜದ ಸೇವೆಗೆ ತೊಡಗಿಸಿದ ಪುಣ್ಯ ಕಾರ್ಯ ನಿಮ್ಮದು. ಸರಿಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಮಾರುತಿ ಟ್ರೋಫಿ 2023 ನಡೆಸಿ ಅದ್ಭುತ ಪ್ರತಿಭೆಗಳನ್ನು ಕ್ರೀಡಾ ಕ್ಷೇತ್ರಕ್ಕೆ ಕೊಟ್ಟ ಗೌರವ ತಮ್ಮದು. ಹಿರಿಯರು ಕಟ್ಟಿಸಿದ ಶಾಲೆಯನ್ನು ಉಳಿಸುವಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಳಿಸಿ ಬಡ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾದ್ರಿ. ಸರ್ವಧರ್ಮೀಯರ ಸೇರಿಸಿ ಬೀಚ್ ಉತ್ಸವದ ಮೂಲಕ ಸಮಾನತೆಯ ಸಂದೇಶವನ್ನ ಸಮಾಜಕ್ಕೆ ಸಾರಿದ್ರಿ. ಅಶಕ್ತರಿಗೆ ಸಹಾಯಧನ, ನಿರ್ಗತಿಕರಿಗೆ ಮನೆ, ವೈದ್ಯಕೀಯ ನೆರವು, ಅನ್ನದಾನ, ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಸಾಮೂಹಿಕ ವಿವಾಹ, ಕಲೆ, ಸಾಹಿತ್ಯ, ನೃತ್ಯ ಸ್ಪರ್ಧೆಗಳ ಮೂಲಕ ಸೇವಾ ಆರಾಧನೆ ಒಂದೇ ಎರಡೇ. 100 ಸಮಾಜ ಸೇವೆಗಳು ಬರೆಯ ಹೊರಟ್ರೆ 1 ರಾತ್ರಿ 2 ಹಗಲು ಕಾದಂಬರಿ ಆಗುವಷ್ಟು ಪುಟಗಳು. ಮಾರುತಿ ಜನಸೇವಾ ಸಂಘ ಈಗಾಗಲೇ ಮುಡಿಗೇರಿಸಿದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಮತ್ತೆ ನಿಲ್ಲದ ಸೇವಾ ಸಾಧನೆಗೆ ಮತ್ತೊಂದು ಹಿರಿಮೆಯ ಗರಿಮೆ 2023 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ನಿಮ್ಮ ಸಂಸ್ಥೆಯ ಈ ಸಾಧನೆಗೆ ರಾಷ್ಟ್ರ ಮಟ್ಟದ ಮನ್ನಣೆ ಸಿಗಲಿ, ನಿಮ್ಮಿಂದ ಇನ್ನಷ್ಟು ಸೇವಾ ಕಾರ್ಯಗಳು ನಡೆಯಲಿ ಅನ್ನುವ ಆಶಯದೊಂದಿಗೆ ಅರ್ಪಿಸುತ್ತಿದ್ದೇವೆ ಅಭಿಮಾನದ ಈ ಸನ್ಮಾನ. ಗೌರವಾಧ್ಯಕ್ಷರು ಶ್ರೀ ವಿಶ್ವನಾಥ್ ಬಂಗೇರ ಅವರು, ಹಾಗೆ ಈ ಬ್ರದರ್ಸ್ ಯುವಕ ಮಂಡಲದ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಬಂಗೇರ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಬ್ರದರ್ಸ್ ಯುವಕ ಮಂಡಲದ ಅಭಿನಂದನಾ ಪತ್ರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಜ್ಞಾನೇನ ತು ತದಜ್ಞಾನಂ ಯಶಾಂ ನಾಶಿತಾಮಾತ್ಮನಃ ತೇಷಾಂ ಆತಿಥ್ಯ ವಜ್ಞಾನಂ ಪ್ರಕಾಶಯತಿ ತತ್ಪರಂ. ಗೀತಾಸಾರದಂತೆ ಜ್ಞಾನವನ್ನ ಬೆಳಗಿಸಿ ಅಜ್ಞಾನವನ್ನ ಅಳಿಸಿ ನಾನು ನನ್ನದು ನನಗಾಗಿ ಎಂಬ ವ್ಯಾಮೋಹವನ್ನ ಬದಿಗಿಟ್ಟು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ಮಂತ್ರದ ಪಣತೊಟ್ಟು 1954ರಲ್ಲಿ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಹುಟ್ಟಿದ ಮಾದರಿ ಸಂಘಟನೆ ಬ್ರದರ್ಸ್ ಯುವಕ ಮಂಡಲ. ತನ್ನ ಸಂಸ್ಥೆಯ ವಜ್ರ ಮಹೋತ್ಸವದ ನೆನಪಿಗಾಗಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಳ್ಳಾಲದಲ್ಲಿ ಮಾಧವ ಮಂಗಳ ಸಮುದಾಯ ಭವನ ನಿರ್ಮಿಸಿ ಸಮಾಜಕ್ಕೆ ಅರ್ಪಿಸಿದ ಹಿರಿಮೆ ನಿಮ್ಮದು. ಸಾರ್ಥಕ 100 ಮಂದಿ ಸದಸ್ಯರ ನೇತ್ರದಾನದ ಸಂಕಲ್ಪ, ಮಾತೃಶಾಲೆಗೆ ಶಾಲಾ ವಾಹನ ಕೊಡುಗೆ, ಶಾಲಾ ಕಟ್ಟಡ ನವೀಕರಣ, ಶಾಲೆಗೆ ವಿದ್ಯುತ್ ಸಂಪರ್ಕ, ಬಾವಿ ನಿರ್ಮಾಣ, ಪೀಠೋಪಕರಣ, ಪುಸ್ತಕ, ಸಮವಸ್ತ್ರ ವಿತರಣೆ, ವಿದ್ಯಾರ್ಥಿ ವೇತನವನ್ನಿತ್ತು ಬಡ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾದ್ರಿ. ಶಾಲಾ ಅಭಿವೃದ್ಧಿಗೆ ಕಾರಣರಾದ್ರಿ. ಅಶಕ್ತರಿಗೆ ಸಹಾಯಧನ, ನಿರ್ಗತಿಕರಿಗೆ ಮನೆ, ಉಚಿತ ವಿದ್ಯುತ್ ಸಂಪರ್ಕ, ರಕ್ತದಾನ, ಆರೋಗ್ಯ ಶಿಬಿರ, ವೈದ್ಯಕೀಯ ನೆರವು, ಅನ್ನದಾನ, ವನ ಮಹೋತ್ಸವ, ಮದುವೆ ಹಾಗೂ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, ದೇವಸ್ಥಾನದ ಜೀರ್ಣೋದ್ಧಾರ, ಧಾರ್ಮಿಕ ಕಾರ್ಯ, ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ, ಕಲಾ ಆರಾಧನೆಯ ನಿಟ್ಟಿನಲ್ಲಿ ಸ್ವನಾಟಕ ತಂಡದಿಂದ ಬೆಂಗಳೂರು ಸೇರಿದಂತೆ ವಿವಿಧೆಡೆ ನಾಟಕ ಪ್ರದರ್ಶನ, ಬೀಚ್ ಉತ್ಸವ ಒಂದೇ ಎರಡೇ. ಸಾವಿರಾರು ಸಮಾಜ ಸೇವೆಗಳು ಕಳೆದ 69 ವರ್ಷಗಳಲ್ಲಿ ಸತತ ಸಾಧನೆಯನ್ನ ಮಾಡಿದ್ದೀರಿ. ಸಂದ ಗೌರವ ಸನ್ಮಾನಗಳು ಲೆಕ್ಕವಿಲ್ಲದಷ್ಟು. ನಿಮ್ಮ ಈ ಸೇವೆಯನ್ನ ಮನಗಂಡು ಸರ್ಕಾರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ನಿಮ್ಮ ಈ ಸಂಸ್ಥೆಯ ಸಾಧನೆಗೆ ರಾಜ್ಯ ರಾಷ್ಟ್ರ ಮಟ್ಟದ ಮನ್ನಣೆ ಸಿಗಲಿ, ನಿಮ್ಮಿಂದ ಇನ್ನಷ್ಟು ಸೇವಾ ಕಾರ್ಯ ನಡೆಯಲಿ ಅನ್ನುವ ಆಶಯದೊಂದಿಗೆ ಅರ್ಪಿಸುತ್ತಿದ್ದೇವೆ ಈ ಗೌರವದ
ಅಭಿಮಾನದ ಸನ್ಮಾನ ಬ್ರದರ್ಸ್ ಯುವಕ ಮಂಡಲಕ್ಕೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಯಾಗಿ ಈ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾಮಾಜಿಕ ಸೇವೆ 2 ಅದ್ಭುತವಾದ ಹೃದಯ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂಥ ಸಂಸ್ಥೆಗಳಿಗೆ ಶ್ರೀರಾಮ ಭಜನಾ ಮಂದಿರ ಮೊಗವೀರಪಟ್ಟಣ ಉಳ್ಳಾಲ ಇವತ್ತಿನ ಈ ವೇದಿಕೆಯಲ್ಲಿ ಗೌರವಾದರಗಳೊಂದಿಗೆ ಸನ್ಮಾನಿಸುತ್ತಿದೆ. ಸಮಾಜದ ಋಣವನ್ನ ಸೇವಾ ಕಾರ್ಯಗಳ ಮೂಲಕ ಸಲ್ಲಿಸ್ತಾ ಇರುವಂತ ಋಣವನ್ನ ತೀರಿಸುವ ಕೆಲಸವನ್ನ ಮಾಡ್ತಾ ಇರುವಂತ ಮಾರುತಿ ಜನಸೇವಾ ಸಂಘ ಕರ್ನಾಟಕ ರಾಜ್ಯದ 2ನೆಯ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವವನ್ನ ಪಡೆಯುವುದರ ಮೂಲಕ ಉಳ್ಳಾಲದ ಕಡಲಲೆಗಳ ಬುಡದಿಂದ ಕರ್ನಾಟಕದ ಜನಮಾನಸವನ್ನ ತಲುಪಿದೆ. ಮಾರುತಿ ಜನಸೇವಾ ಸಂಘಕ್ಕೆ ಹೃದಯಪೂರ್ವಕವಾದ ವಂದನೆ, ಅಭಿನಂದನೆ, ಅಭಿವಂದನೆಗಳು. ಮಾರುತಿ ಜನಸೇವಾ ಸಂಘದ ಹಿಂದಿರ್ತಕ್ಕಂಥ ಎಲ್ಲ ಹೃದಯ ಶ್ರೀಮಂತಿಕೆಯ ಮನಸ್ಸುಗಳಿಗೆ ರಾಮಚಂದ್ರ ದೇವರ ಆಶೀರ್ವಾದ ಅನುಗ್ರಹ ಇರಲಿ. ಮಾರುತಿ ಜನಸೇವಾ ಸಂಘ ಮುಂದೊಂದು ದಿನ ಭಾರತದ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳಿ ಅನ್ನತಕ್ಕಂಥ ಹಾರೈಕೆಯನ್ನ ಆ ಶ್ರೀರಾಮಚಂದ್ರನ ಪಾದಪದ್ಮ ಕಮಲಗಳಲ್ಲಿ ಸಲ್ಲಿಸಿಕೊಂಡು ಈ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಬ್ರದರ್ಸ್ ಯುವಕ ಮಂಡಲ ಅಧ್ಯಕ್ಷರು ಶ್ರೀ ವಿಶ್ವನಾಥ್ ಬಂಗೇರ ಅವರು ಸಂಸ್ಥೆಯ ಪರವಾಗಿ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಳೆದ 69 ವರ್ಷಗಳಿಂದ ನಿರಂತರವಾಗಿ ನಮ್ಮ ಉಳ್ಳಾಲದ ಜನಮಾನಸದಲ್ಲಿ ಸಾಮಾಜಿಕ ಸೇವೆಯ ಯಜ್ಞವನ್ನು ನಡೆಸಿಕೊಂಡು ಬರ್ತಾ ಇರುವಂಥ ಬ್ರದರ್ಸ್ ಯುವಕ ಮಂಡಲದ ಎಲ್ಲ ಸದಸ್ಯರ ಸಮಾಜಮುಖಿ ಕಳಕಳಿ ಇವತ್ತು ಅವರನ್ನ ಈ ವೇದಿಕೆಯಲ್ಲಿ ಗೌರವಿಸುವ ಹಾಗೆ ಮಾಡಿದೆ. ನಿಮ್ಮೆಲ್ಲರ ಹೃದಯ ತುಂಬಿದ ಆಶೀರ್ವಾದ ಬ್ರದರ್ಸ್ ಯುವಕ ಮಂಡಲದ ಎಲ್ಲ ಸದಸ್ಯರ ಮೇಲಿರಲಿ. ಇನ್ನಷ್ಟು ಸಾಮಾಜಿಕ ಕಾರ್ಯಗಳ ಮೂಲಕ ಬ್ರದರ್ಸ್ ಯುವಕ ಮಂಡಲ ಕೂಡ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆಯನ್ನ ಕಾಣಲಿ. ವ್ಯಾಘ್ರ ಚಾಮುಂಡಿಯ ಅನುಗ್ರಹ ಹಾಗೆ ಶ್ರೀ ರಾಮಚಂದ್ರ ದೇವರ ಆಶೀರ್ವಾದ ಅವರ ಮೇಲೆ ಇರಲಿ ಅನ್ನತಕ್ಕಂಥ ಹಾರೈಕೆಯನ್ನ ಉಳ್ಳಾಲದ ಸಮಸ್ತ ಜನಮಾನಸದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಶ್ರೀ ಬ್ರದರ್ಸ್ ಯುವಕ ಮಂಡಲಕ್ಕೆ ಸಲ್ಲಿಸುತ್ತಿದ್ದೇವೆ. ಎರಡು ಸಂಸ್ಥೆಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಸಭಾ ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ಬರ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಮಾಸ್ಕ್ ಹಾಕದೇ ಇದ್ದರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡದೇ ಇದ್ದರೆ ಕರೋನಾ ಬರುತ್ತೆ, ಆದರೆ ಚಪ್ಪಾಳೆ ಹೊಡೆದ್ರೆ ಕರೋನಾ ಬರುತ್ತೆ ಅಂತ ಯಾವ ಡಾಕ್ಟರ್ ಕೂಡ ಹೇಳಿಲ್ಲ. ಒಮ್ಮೆ ಜೋರಾದ ಚಪ್ಪಾಳೆ ಎಲ್ಲ ಅತಿಥಿ ಗಣ್ಯರಿಗೆ ತಾವು ನೀಡಬೇಕು ಅಂತ ಕೇಳಿಕೊಳ್ತಾ, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಅಮ್ಮ, ವರಹಮೂರ್ತಿ ಬಂಟಜ್ಜ, ಸ್ಥಳಕರ್ತ ಮರಸಾಂಡಜ್ಜ, ಈಶ್ವರ ಶಕ್ತಿ ಸಂಪನ್ನ ಸ್ವರೂಪವಾದ ಶ್ರೀ ಗುಳಿಗಜ್ಜನ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಲ್ತೊಂದು ಅಂಚನೆ ಶ್ರೀರಾಮ ದೇವರೇನಲ್ಲ ಈ ಭಾಗ ನಮ್ಮ ವಿಠೋಬರುಕುಮಾರ ದೇವರೇನಲ್ಲ ಪ್ರಾರ್ಥನೆ ಮಲ್ತೊಂದು ಇನ್ನಿತ ಈ ಲೇಸದ ಸಭಾ ಕಾರ್ಯಕ್ರಮ ಪುನಃ ನಮ್ಮ ಪೂಜ್ಯನೀಯ ತಂತ್ರಿವರ್ಯನ ಪಾದಕಮಲಗು ನಮಸ್ಕಾರ ಮಲ್ತೊಂದು ವೇದಿಗಳು ಪುನಃ ಮಾತ ಗಣ್ಯರೇ ಆದ ನಮ್ಮ ಸದಾನಂದ ಬಂಗೇರಲ್ಲಿ ಪುದರ್ ಪನೋಡೆ ಆಪು ಹಿರಿಯರಾದ ಎನ್ನ ಮಾರ್ಗದರ್ಶಕರಾರು ನಮ್ಮ ಸಮಾಜದ ವರಿಷ್ಠ ಇರಲ್ಲ ಅಂಚೆ ನಮ್ಮ ಎಸ್ ಕೆ ಉಳ್ಳಾಲ್ ಉಳ್ಳೇರು ನಮ್ಮ ಪೆರ್ಮೆದ ವಕೀಲರಾರು ಸಭಾ ಕಾರ್ಯಕ್ರಮ ಬಾರಿ ಕಮ್ಮಿ ದಿಕ್ಕು ನಮಕಾರು ಇನ್ನು ಪ್ರೀ ಮತದಾರ ಇದಕ್ಕೆ ಸಭೆಗೆ ಬೈದೇರು ಅಂಚೆ ಆರ್ಲ ಒಂಜಿ ಪುದರ್ ತಂದು ಮಕ್ಕ ಮಾತಿನ ದೋಸ್ತಿ ಮಕ್ಕ ಮಾತು ಉಪ್ಪು ಮತ್ತು ಹೆಚ್ಚಿನ ನಮ್ಮ ಪ್ರತಿಯೊರ್ಲ ಆಗಲೇ ಮಾತ್ರೆಗಳ ನಮಸ್ಕಾರ ಮಂತಂದು ಆತ್ಮೀಯ ಸೇರ್ದಿನ ಆತ್ಮೀಯ ಸಜ್ಜನ ಬಂಧುಲೆ ವೇದಿಕೆಡೆ 4 ಜನ ಇತ್ತೆ ಪಾತ್ರಿಯರು ಅಕ್ಲು ಪಾತ್ರೆ ಪೋನ್ನಗನೆ ಏನು ಮಾತು ರಿಕ್ವೆಸ್ಟ್ ಮಲ್ತಿತ್ತು ದಯಪನ್ನಾಗ ಅಪ್ಪನ ಪೂಜೆ ಆಯ್ ಬಕ್ಕ ಈ ಸಭಾ ಕಾರ್ಯಕ್ರಮ ಪ್ರಾರಂಭ ಆಯ್ನಿ ಸಾಧಾರಣ ಒಂಜಿ ಎನ್ಮರೆ ಗಡ್ಡೆ ಬಕ್ಕರೆ ಅಪ್ಪೆಗೊಂಜಿ ಪೂಜೆ ಪುರಸ್ಕಾರ ಸಂದಾಯ ಮಲ್ತದು ಈ ಒಂಜಿ ಕಾರ್ಯಕ್ರಮ ಎಡ್ಡ್ಯಾವಡು ಬಂದು ನಮ್ಮ ಈ ಒಂಜಿ ಸಭಾ ಕಾರ್ಯಕ್ರಮ ಪ್ರಾರಂಭ ಮಲ್ತ ದಯಪನಾಗ ಈ ಕಾರ್ಯಕ್ರಮಕ್ಕೆ ಬೈದಿನಕಲ ಹೆಚ್ಚಿನ ಕಲ್ಲ ಆಸೆ ಬಂದಾಗ ಅಕ್ಕಲಕ್ಕನ ಇಲ್ಲದ ಜೋಕುಲು ಮಾತ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರಳು ಪೀಲಿನಾಳಿಕೆ ಉಂಡು ಐತ ಕಾರ್ಯಕ್ರಮದ ಬಿತ್ತು ಮಸ್ತ್ ಜನಾಲಿಗಳು ಬತ್ತು ಸೇರಿದ್ದಾರೆ ಇನ್ನು ಕೂಡ ಲಾಸ್ಟಿಗೆ ಯಾನೇ ಬಣ್ಣಗಲ್ಲ ನಮ್ಮ ಅದಂತೆ ಕಮ್ಮಿ ಪಾತ್ರೆಗೆ ಬಗ ವಿರೋಧಗಳು ಮಾತ ನಮಗೆ ನೆಡ್ರೆ ಶುರು ಅಂತೇಳಿ ಭಾರಿ ಕಷ್ಟ ಆಪುಣ್ ಬಂದು ಅಂಜೆಂಟಿ ಯಾನ್ಲ ಜಿಂಜ ಉದ್ದ ಪಾತ್ರೆ ಪೋಪುಜಾನು ಇನ್ನು ಈ ಒಂಜಿ ಕಾರ್ಯಕ್ರಮ ಶ್ರೀರಾಮ ಭಜನ ಮಂದಿರದ ಕಾರ್ಯಕ್ರಮ ಭಾರಿ ಖುಷಿಯಾಂಡು ಭಾರಿ ಖುಷಿ ಬಣ್ಣಾಗ ಎಂಜಿನ ಬಣ್ಣಾಗ ನಿಖಲು ತೂದುಪ್ಪಾರು ಅಕ್ಕೊಂಜಿ ಕಾರ್ಯಕ್ರಮ ನಮ್ಮಂಜಿ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಿಗೆ ಕೊಡ್ತೀನಲ್ಲ ವೇದಿಕೆಗೆ ಬತ್ತಿರಿ ಸ್ವಾಗತ ಮಲ್ತಿರಕ್ಕಲು ಮಾತ ಹೆಚ್ಚಿನಕ್ಕಲು ಪ್ರಾಯದಕ್ಕಲು ನಮ್ಮ ಮೀನು ಬತ್ತನಕ್ಕಲು ಮಧು ಅಮ್ಮಿ ನಮ್ಮ ಚಿನ್ನ ಸಾಮಾನ್ಯ ವ್ಯಕ್ತಿನ ಒಂಜಿ ಅಧ್ಯಕ್ಷತೆ ಮಲ್ತದ್ದು ಈ ಒಂಜಿ ಕಾರ್ಯಕ್ರಮ ಮಲ್ಪೋಡು ಬಂದಾಡ ಒಂಜಿ ವ್ಯಕ್ತಿ
ಸ್ವ ಇಚ್ಛೆಡು ವಾ ಒಂಜಿ ಅಪೇಕ್ಷೆ ಇಜ್ಜಂದೆ ಕೆಲಸ ಮಲ್ತಿರು ಬಂದಾಡ ಅವು ಒಂಜಿ ಸಕ್ಸಸ್ ಆಪುಣಿಗೆ ಪನಿಪಿನಕ್ಕೆ ನಮ್ಮ ಒಂದೊಂಜಿದ ಈ ಲೇಸೇಕ್ ಕಾರಣ ಪಂದ್ಯ ಅಂತ ಪಣೊಂದು ಅಕಲಿಗೆ ಅಭಿನಂದನೆ ಸಲ್ಲಿಸ ಒಂದು ಎಡ್ಡೆ ಕಾರ್ಯಕ್ರಮ ಮಲ್ದಾರೆ ಎಡ್ಡೆ ಬಂದಾಗ ಮಾತ್ರ ಒಂಜಿ ಗುರುತು ಮಲ್ಪನ ಕಾರ್ಯಕ್ರಮ ಇನ್ನು ನಮಕೊಂಜಿ ಮೊಗವೀರ ಉಳ್ಳಾಳ ಮೊಗವೀರ ಸಂಘದ ಅತಿ ಊರ್ದ ಈ ಒಂಜಿ ಜಿಲ್ಲೆದ ಒಂಜಿ ಸುವರ್ಣ ಅಕ್ಷರ ಬರೀ ಸಮಯ ಬಂದಾಗ ಒಂಜೇ ವರ್ಷೋಡು ಈ ವರ್ಷಡಿಗಳಿಗೆ ಎಂಕಲ್ನ ಮಾರುತಿ ಜನಸೇವಾ ಸಂಘ ಅಂಚನೆ ಬ್ರದರ್ಸ್ ಯುವಕ ಮಂಡಲ ಓಲ್ಪಲ ದಿಕ್ಕಂದ್ ಪ್ರಶಸ್ತಿ ಒಂಜೇ ವರ್ಷೋಡು ರಡ್ಡು ಸಂಘ ಸಂಸ್ಥೆಗಳ ಪ್ರಶಸ್ತಿ ಬೈದ್ನಿ ಮನ್ನಾಗ ಮುಂದೆ ಖಂಡಿತವಾದ ಸುವರ್ಣ ಅಕ್ಷರ ಬರೀ ಯಾಕಂದ್ರೆ ಒಂಜಿ ಭಾಗ್ಯ ಅಂದೇಗಳು ಪನ್ಪ ಅಕಲೆಗೆ ಅಭಿನಂದನೆ ಬಂತೊಂದು ಮಸ್ತ್ ಅಕಲೆಗೆ ಅಭಿನಂದನೆ ಆತುಂಡು ಉಳ್ಳಾಳ ಮೊಗವೀರ ಸಂಘದ ಅಭಿನಂದನೆ ನನ್ನ ಆವರೆ ಉಂಡು ಅಕಲೆಗೆ ಆವರೆ ಉಂಡು ದಾಯಪನ್ನಾಗ ಒಂದು ನನಾ ತಗನ ಪರಿಸರ ಕೊರೋಣಮ್ಮ ದಾಯಪನ್ನಾಗ ಅಪ್ಪನ ಒಂಜಿ ಉತ್ಸವದ ಪೊರ್ತುಗು ಅಕಲೇನು ಆ ಒಂಜಿ ವೇದಿಕೆಡು ಅಪ್ಪನ ಪ್ರಸಾದ ಕೊಡ್ದು ಆ ಒಂಜಿ ಕಾರ್ಯಕ್ರಮವನ್ನು ಎಡ್ಡೆ ರೀತಿ ಅಕಲೆ ಗೌರವ ಕೊಡಲೇರು ಅಂಚನೆ ಕವನೆ ತನಕ ಅಕಲ್ನ ಆ ಒಂಜಿ ನನಾ ತಕ್ಲೆಗೆ ಆ ಶಕ್ತಿ ತಿಕ್ಕೊಡು ಬಕ್ಕಲ ಯಾನು ದಾದನ ಪಾತ್ರೆ ಬಂದೆ ನಮಸ್ ಬಂದು ಬೈದಿತ್ತೆ ಆಂಡ ಪಾತ್ರೆ ರೀತಿ ಆ ಒಂದಿಜ್ಜಿ ಒವ್ವೇ ಒಂಜಿ ವೇದಿಕೆ ಯಾನು ಪ್ರಾರಂಭ ಮಲ್ಪನಾಗ ನಮ್ಮ ಹಿರಿಯ ಕಲೆನು ಯಾನು ಎಪ್ಪಲ ಕಲೆನು ನೆನಪುವೇನ ಕಲೆನು ದಾಯಪನ್ನಾಗ ಉಳ್ಳಾಳ ಪನಿಪಿನ ಒಂಜಿ ಊರುನು ಇಡೀ ನಮ್ಮ ಉಪ್ಪಳೋಡು ಬತ್ತಿನ ಶಿರೂರು ಮುಟ್ಲ ಅಕ್ಕಲು ಒಲ್ಪದಕ್ಕಲು ಉಳ್ಳಲ್ದಕ್ಕಲು ತೂಗಿ ಕೂಡಲೇ ಉಳ್ಳಲ್ದಕ್ಕಲು ಎಂದು ಪನಿಪೇರು ದಾಯಗೆ ಬಂದಾಗ ಎಂಕಲ್ನ ಹಿರಿಯಕ್ಕಲು ಎಂಕಲೆ ಕಲ್ಪೈನ ಸಂಪ್ರದಾಯ ಗುಡಿಕಾರರ ಪದ್ಧತಿ ಎಂಕಲ್ನ ತರವಾಡು ಎಂಕಲ್ನ ಬಲಂಗೆರೆ ಮಣ್ಣು ಎಂಕಲ್ನ ಹಿರಿಯಕ್ಕಲು ಅಕ್ಕಲು ವಿದ್ಯಾವಂತರು ಹತ್ತಿಡ್ಲ 1924 ಒಂಜಿ ನಮ್ಮ ಪ್ರಾರಂಭ ಬಂತೀರು ಮೊಗವೀರ ಶಾಲೆ ಈ ಮುಖೇನ ಒಂಜಿ ಶಿಕ್ಷಣಕ್ಕೂ ಕ್ರಾಂತಿಗೆ ಒಂಜಿ ಅಕ್ಕಲು ಅವಕಾಶ ಕೊಡ್ತೇವೆ ನೆಕ್ಸ್ಟ್ಗೆ ಎಂಗ್ಲ ಉಳ್ಳಾಳ ನಮ್ಮ ಮೊಗವೀರ ಸಂಘಲ ಒಂಜಿ ಶತಮಾನೋತ್ಸವದ ಒಂಜಿ ಹೆಜ್ಜೆಡು ಉಂಡು 2024 ಇಸವಿಡೆ ಖಂಡಿತ ನಮ್ಮ ಮಾತೆಲ್ಲ ಒಟ್ಟಿಗೆ ಇತ್ತದು ಈ ಕಾರ್ಯಕ್ರಮ ನಡೆಯೋದು ಮಲ್ಪುಗ ಅಂಚನೆಟ್ಟು ನಮ್ಮ ಈ ಒಂಜಿ ಉಳ್ಳಾಳ ಗ್ರಾಮ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ 129 ಗ್ರಾಮ ಸಭೆಟ್ ಒಂಜಿ ಉತ್ತಮವಾದ ಒಂಜಿ ಗ್ರಾಮ ಸಭೆ ಅವ್ರು ಬಂದಾಂಡ ಯಾಕಂದ್ರೆ ಹಿರಿಯಕ್ಕಲು ಕಾರಣ ಆಯ್ತು ದಯಪನ್ನಾಗ ಆಯ್ತು ಯಾಕಂದ್ರೆ ಶಿಕ್ಷಣ ಸಂಸ್ಥೆ ಯಾರು ಎಂಕಲ್ನ ರಡ್ಡು ಮಂದಿರ ದುಪ್ಪರೆಯವು ಯಾಕಂದ್ರೆ ರಡ್ಡು ಮಲ್ಲ ಸಂಘ ಸಂಸ್ಥೆ ಮಾರುತಿ ಯುವಕ ಮಂಡಲ ಮಾರುತಿ ಜನಸೇವಾ ಸಂಘ ಅಂಚೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಮಹಿಳಾ ಸೇವಾ ಸಂಘ ನಮ್ಮ ವೀರಮಾರುತಿ ವ್ಯಾಯಾಮ ಶಾಲೆ ಅದು ಅಂಚಿನ ರಡ್ಡು ಈಜುಗಾರರ ಸಂಘ ಮಹಿಳಾ ವೇದಿಕೆ ಅಂಚಿನ ಪರ್ಸಿಲ್ ಬೋರ್ಡ್ ತಕ್ಕಲು ಆಲ ಸಮುದ್ರ ತಕ್ಕಲು ಅಂಚಿನ ನಮ್ಮ ಕರೆ ಫಿಶಿಂಗ್ ತಕ್ಕಲು ಮೀನು ಮಾರಿನ ಮಹಿಳೆಯರು ಮೀನು ಮಾರ ಮಕ್ಕಳು ಮಾತೇರಿನ ಒಟ್ಟಿಗೆ ಬಂದದ್ದು ಇತ್ತಿನೆಟ್ಟು ಅಕಲ ಒಂಜಿ ಒಗ್ಗಟ್ಟು ಈ ಉಳ್ಳಾಳ ಮೊಗವೀರ ಸಂಘ ಒಂಜಿ ಸುಭದ್ರ ಸ್ಥಿತಿಪರ ಕಾರಣ ಬಂದಿರು ಏಪಲ ಪನ್ಪ್ಯಾನ್ ಅಂಚೆರೆಡು ಏನೇ ಭಕ್ತಿಪೂರ್ವಕವಾದ ಒಂದು ಎಡ್ಡೆ ಲೇಸನ್ನು ನಮ್ಮ ಶ್ರೀರಾಮ ಭಜನ ಮಂದಿರದಕ್ಕೂ ದೀತಿಯರು ಅಕ್ಕಲ್ನ ಉದ್ದೇಶ ಲಂಜಿನ ಬಂದಾಗ ಈ ಊರಿಗೂ ಎಡ್ಡೆ ಪಾವಡು ಒವ್ವೇ ಒಂಜಿ ಕಾರ್ಯಕ್ರಮ ಮಲ್ಪೊಡು ಬಂದಾಂಡ ಜನಕ್ಲೆಗ್ ಖುಷಿ ತಿಕ್ಕೊಡು ನೆಮ್ಮದಿ ತಿಕ್ಕೊಡು ಮೀಂದು ಸಂಪತ್ತು ತಿಕ್ಕೊಡು ಬಂದು ಎಡ್ಡೆ ಕಾರ್ಯಕ್ರಮ ಮಲ್ದಿರಕ್ಕಲು ಅಕ್ಕಲ್ನ ಭಕ್ತಿ ಬೋರ್ಡ್ ಬಂದಿರೋ ಕಾರ್ಯಕ್ರಮ ಖಂಡಿತವಾದ್ಲ ಒಂದು ಅಂದರು ಖಂಡಿತವಾದ್ಲ ನಮಗೆ ಮಾತ್ರೆಗಳ ಎಡ್ಡೆ ಪುಣ್ಣಿಟ್ಟು ಮಾತೆರ್ಲ ಒಗ್ಗಟ್ಟಿದ್ದು ನಮ್ಮ ಸಂದೀಪ್ ಪುತ್ರನ ಒಂಜಿ ಪಾತ್ರೆ ಪಂಡೇರು ಭಜನೆ ಪನ್ನ ಅಲ್ಪ ವಿಭಜನೆ ಇಜ್ಜಿಗೆ ಆಂಡ ಕೆಲವು ಜಾಗ ನಮ್ಮ ವಿಭಜನೆ ರೀತಿ ತಗೊಂಡುಲ್ಲ ಆರೋಗ್ಯಕರವಾದ ಒಂದು ಪೋಟಾಯ್ತು ಚರ್ಚೆ ಒಪ್ಪೋಡು ಅಂಚಿಂತ ಆರೋಗ್ಯಕರ ಇತ್ತನೆ ನಮಗೊಂದು ಪೈಪೋಟಿ ಅದು ಪೋರೆ ಸಮಪ್ಪಡು ಅವನು ಮನಸ್ಸು ಅಲ್ಪನೆ ಪಾತಿ ಚರ್ಚೆ ಮತ್ತದು ಪಿದಾಯಿ ಬಂದಾಗ ನಮ್ಮ ಜೀವನ ಬಲ್ಲಿ ಓವಿಲ್ಲ ಅಂಚಿಂತ ಒಂಜಿ ಕಾರ್ಯಕ್ರಮ ನಮ್ಮ ಮಲ್ತೊಂದು ಪೋಯಿ ದುಂಬಗು ರಡ್ಡು ಮಂದಿರದ ಕಲ್ಲ ಒಂಜಿ ಸಹಕಾರೋಡು ನಮಗೆ ನಗರ ಭಜನೆಲ್ಲ ನಮಗೆ ಮುಲ್ಪ ಆವರೆಂಡು ಜನವರಿ 14 ಬಕ್ಕ ನಮ್ಮ ಒಂದಾರು ನಗರ ಭಜನೆಲ್ಲ ಆವರೆಂಡು ಐಕಲ ಸಹಕಾರ ಕೊರ್ಪೆ ಅಂದಕ್ಲು ಪಂತೇರು ಅಕ್ಲು ನೆತ್ತ ಅಂಚೆ ನಮಗೆ ಮಾತ್ರೆಗಳ ದೇವರ ಎಡ್ಡೆ ಮಲ್ಪಾಡು ನಮ್ಮನ್ನು ಮಾತ್ರೆಗಳ ಎಡ್ಡೆ ಮಲ್ಪ ಇನ್ನೊಂದು ಯಾನು ಮಂದಿರದ ಬಗ್ಗೆ ನಮ್ಮ ಎಸ್ ಕೆ ಉಳ್ಳಾಲ್ ಪಂಡೇರು ಭಜನದ ಬಗ್ಗೆ ಎಲ್ಲ ಮಸ್ತ್ ಪಂಡೇರು ಕೂಡ ನಾವು ರಿಪೀಟ್ ಮಲ್ಪರೆ ಖಂಡಿತ ಇಷ್ಟು ಭಜನದ ಬಗ್ಗೆ ಒಂಚೂರು ಯಾಲ ಒಂದು ನೀವು ಯೂಟ್ಯೂಬ್ ಓದ್ ಬತ್ತಿತ್ತೇನು ಆನ ಮಾತ ಪಂಡ್ದು ಬುಡಿಯರು ಆ್ಯಕ್ಚುಲಿ ಒವ್ವೇ ಸಭೆಟ್ಲ ನಮ್ಮ ಯಶವಂತ ಪಿ ಎಮ್ ಇನ್ನು ಪಾತ್ರೆ ಬಂದ ಕುಂಜ ನಮ್ಮ ಕುಂಜಿ ಬಂದಾಗ ಆರು ಮಾತ ಪಾತ್ರೆ ಬಿಡಿಬಿಡಾರು ಆನ ಇನ್ನು ಒಂಚೂರು ಯಾಕಲಿ ಸಾಕಾರ ಕೊರಿಯರಾರು ಮಾತ್ರೆಗಳ ಒಂದನೇ ಮಲ್ತೊಂದು ನಮಕ್ ಮಾತ್ರೆಗಳ ಆ ಅಪ್ಪೆ ಎಡ್ಡೆ ಮಲ್ಪೋದು ಬಂದು ಏನದು ಎನ್ನ ಪಾತ್ರೆಗೆ ಏನು ಚುಕ್ಕಿದೀಪೆ ಜೈ ಹಿಂದ್ ಜೈ ಮುಖ ಬ್ರಹ್ಮಕಲಶೋತ್ಸವ ಹಾಗೂ 51ನೇ ಏಕಾಹ ಭಜನೋತ್ಸವದ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಿರೂಪಣೆಯನ್ನು ಮಾಡಿದಂಥ ಖ್ಯಾತ ನಿರೂಪಕರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ತನ್ನದೇ ಶೈಲಿಯಲ್ಲಿ ವಿಶೇಷವಾಗಿ ಜನರಿಗೆ ಪ್ರಿಯವಾಗುವ ರೀತಿಯಲ್ಲಿ ನಿರೂಪಣೆಯನ್ನು ಮಾಡುವಂಥ ಕಲೆಯನ್ನು ಹೊಂದಿದಂಥ ಅತ್ಯಂತ ಸುಪ್ರಸಿದ್ಧ ನಿರೂಪಕರು RJ ಪ್ರಸನ್ನ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಭಜನಾ ಮಂದಿರದ ಅಧ್ಯಕ್ಷರಾದ ಮಧು ಅಮೀನ್, ಅದೇ ರೀತಿ ಉಪಾಧ್ಯಕ್ಷರಾದ ದಿವಾಕರ ಉಳಿಯ, ಮುಖೇಶ್ ಕೋಟ್ಯನ್ ಪ್ರಧಾನ ಕೋಶಾಧಿಕಾರಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಯಶೋಧ ಬಂಗೇರ ಇವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.
ತನ್ನದೇ ಶೈಲಿಯಲ್ಲಿ ಜನರಿಗೆ ಪ್ರಿಯವಾಗುವ ರೀತಿಯಲ್ಲಿ ನಿರೂಪಣೆಯನ್ನು ಮಾಡುವಂಥ ಖ್ಯಾತ ನಿರೂಪಕರು RJ ಪ್ರಸನ್ನ ಇವರಿಗೆ ಶ್ರೀರಾಮ ಭಜನಾ ಮಂದಿರದ ಬ್ರಹ್ಮಕಲಶೋತ್ಸವ ಹಾಗೂ 51ನೇ ಏಕಹ ಭಜನೋತ್ಸವದ ಶುಭ ಸಂದರ್ಭದಲ್ಲಿ ನೀಡುವಂಥ ಸ್ಮರಣಿಕೆ. ರೆಡ್ FM ಅಲ್ಲಿ ಸವಿ ನೆನಪು. ಹಾಗೆ ಈಗ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ನಮಸ್ಕಾರ ಮಂಗಳೂರು ಅನ್ನುವಂಥ ಒಂದು ರೇಡಿಯೋ ಶೋವನ್ನು 93.5 ರೆಡ್ FM ಅಲ್ಲಿ ನಾನು ನಡೆಸ್ಕೊಡ್ತೀನಿ. ನನಗೆ ಈ ವೇದಿಕೆಯಲ್ಲಿ ಅವಕಾಶ ನೀಡಿದ್ದಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಯನ್ನು ಶ್ರೀ ಕಪಿಲ್ ಎಸ್ ಬಂಗೇರ ಅವರು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ರಾಮ ಭಜನ ಮಂದಿರ ಮುಗುವೀರಪಟ್ಟಣ ಹುಲ್ಲಾಲ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಶ್ರೀ ಮನೋಜ್ ಸಾಲ್ಯನ್ ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ ಅವರಿಗೆ ಈ ಕಾರ್ಯಕ್ರಮವರೆಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಉದ್ಘಾಟಕರಾಗಿರುವ SK ಉಳ್ಳಾಲ್ ನ್ಯಾಯವಾದಿ, ನೋಟರಿ, ಭಾರತ ಸರ್ಕಾರ ಇವರಿಗೂ ಕೂಡ ಈ ಕಾರ್ಯಕ್ರಮವಾಗಿ ಅನಂತ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಶ್ರೀ ಸದಾನಂದ್ ಬಂಗೇರ, ಶ್ರೀ ಸಂದೀಪ್ ಪುತ್ರನ್, ಲಯನ್ ಅನಿಲ್ ದಾಸ್, ಪ್ರಶಾಂತ್ ಬಂಗೇರ, ಯಶವಂತ್ P. ಅಮೀನ್, ಶ್ರೀ ಮಧು ಅಮೀನ್ ಇವರಿಗೂ ಕೂಡ ಅನಂತ ವಂದನೆಗಳು. ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂಥ ಪೂಜ್ಯನೀಯ ಶ್ರೀಕಾಂತ್ ಭಟ್ ಇವರಿಗೂ ಕೂಡ ಈ ಕಾರ್ಯಕ್ರಮವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಶಸ್ತಿ 2023 ಸ್ವೀಕರಿಸಿದ ಈಗಾಗಲೇ ಸನ್ಮಾನ ಕಾರ್ಯವನ್ನು ಸ್ವೀಕರಿಸಿದ ಶ್ರೀ ವರದಾಜ್ ಬಂಗೇರ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾರ್ಮೋನಿಯಂ ವಾದಕ ಶ್ರೀ ರಾಮಚಂದ್ರ ಕರ್ಕೆರೆ ಉಳ್ಳಾಲ ಇವರಿಗೂ ಕೂಡ ಬಂದಿರುವಂತಹ ಪ್ರೀತಿ ಇಟ್ಟು ಬಂದಿರುವಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಹಾಗೂ ಎಲೆಕ್ಟ್ರಿಷಿಯನ್ ಶಾರದಾ ಎಲೆಕ್ಟ್ರಿಕಲ್ಸ್ನ ರಾಕೇಶ್ ಉಳ್ಳಾಲ್ ಈ ಸಂಸ್ಥೆಗೂ ಕೂಡ ಈ ಕಾರ್ಯಕ್ರಮವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸರ್ವೇಶನ ಸುಖಿನೋ ಭವಂತು. ಬೋಲೋ ಶ್ರೀ ರಾಮಚಂದ್ರ ಪ್ರಭುಪಾದ ಕಿ, ಬೋಲೋ ಭಾರತ್ ಮಾತಾ ಕಿ.